Okay. So, we'll start the classes. ಅಬ್ಬಿ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ ಫೈನ್. ಕೇಳಿಸ್ತಿಲ್ವಾ ಸರ್? Okay. So today's class I will take it a technical one with the full question solve ಮಾಡೋದೇನೆ ಸಾಲ್ವ್ ಮಾಡೋದು ಹೇಳ್ಕೊಡ್ತೇನೆ ನೋಡಿ. ಕ್ವೆಶ್ಚನ್ ಪೇಪರ್ ಓಪನ್ ಮಾಡ್ಕೊಳ್ಳಿ. ಪ್ರಿಂಟೌಟ್ ತೊಗೊಂಡಿದ್ರೆ ಭಾರಿ ಒಳ್ಳೆಯದು, ಯಾಕೆಂದರೆ ತುಂಬಾ ಇದಾಗಿರುತ್ತೆ. ಸೊ ಫಸ್ಟ್ ಕ್ವೆಶ್ಚನ್ ಇಟ್ ಈಸ್ ಲೈಕ್ ದಿಸ್. ಕ್ವೆಶ್ಚನ್ ನಂಬರ್ 27 ತೊಗೊಳ್ಳಿ. ಸ್ವಲ್ಪ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೋಸ್ಕರ, ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಥರ. ಕ್ವೆಶ್ಚನ್ ನಂಬರ್ 27 ಇದೆ. ಈಗ ಒಂದು ಸಿಂಪಲ್ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಕ್ವೆಶ್ಚನ್ ಆ್ಯಕ್ಚುಲಿ ಇಟ್ ಈಸ್ ಲೈಕ್ ದಿಸ್. ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಕನ್ವರ್ಜಿಂಗ್ ಲೆನ್ಸ್ ಪ್ಯಾರಲಲ್ ಟು ಇಟ್ಸ್ ಪ್ರಿನ್ಸಿಪಲ್ ಆಕ್ಸಿಸ್. ಆಸ್ ಒನ್ ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ಆನ್ ದ ಅದರ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಆಕ್ಸಿಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಇದನ್ನು ಎರಡು ಥರ ಅನಲೈಸ್ ಮಾಡೋಣ. ನೀವು ಚಿಕ್ಕ ಹುಡುಗರಾಗಿದ್ದಾಗ ಲೆನ್ಸ್ ತೊಗೊಂಡು ಸುಡ್ತಾ ಇದ್ರಿ. ಏನು ಸುಡ್ತಾ ಇದ್ರಿ ಅಂತಂದರೆ ಪೇಪರ್ ಸುಡ್ತಾ ಇದ್ರಿ ಈ ಥರ ಇಟ್ಕೊಂಡು. ಈಗ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಹೀಗೆ ಬರ್ತಾ ಇದೆ ನೋಡಿ. ಕ್ವಶನ್ನ ಹಾಗೆ ಅನಲೈಸ್ ಮಾಡಬೇಕು, ಅರ್ಥ ಮಾಡ್ಕೊಂಡು. ಸೊ ಇದು ಪೇಪರ್ ಮೇಲೆ ಇಡ್ತಾ ಇದ್ದೀವಿ. ಇಮ್ಯಾಜಿನ್ ದಟ್ ದಿಸ್ ಈಸ್ ಪೇಪರ್. ಈಗ ಏನಪ್ಪ ಅಂತಂದರೆ, ಸೊ ಈ ಪೇಪರ್ ಸುಡಬೇಕಾದ್ರೆ ನೋಡಿ ಹೀಗಿರುತ್ತೆ, ಲೈಟ್ನೆಸ್ ಇದು ಬೀಳ್ತಾ ಇದೆ. ಈಗ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಇದು ಪ್ಯಾರಲಲ್ ಬೀಮ್ ಆಫ್ ಲೈಟ್, ಯಾಕೆಂದರೆ ಸನ್ ವೆನ್ ಕಂಪೇರ್ಡ್ ಟು ಫೋಕಲ್ ಲೆಂತ್ ಇಟ್ ಈಸ್ ಅಟ್ ವೆರಿ ಲಾಸ್ಟ್ ಡಿಸ್ಟೆನ್ಸ್. ಅದನ್ನೇ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಅಂತ ತಗೋತೀವಿ. ಆಬ್ಜೆಕ್ಟ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಇನ್ಫಿನಿಟಿ. ಹಾಗಾಗಿ ಈಗ ಅವ್ರು ಕೇಳ್ತಾ ಇದ್ದಾರೆ, ಆಸ್ ಯು ಮೂವ್ ಲೈಕ್ ದಿಸ್, ಈ ಕಡೆಯಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೋಡಿ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅವ್ರು ಕೇಳ್ತಿರೋ ಕ್ವಶನ್ ಹಾಗೆ. ಹಾಗಾದ್ರೆ ನೀವು ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಏನಾಗುತ್ತೆ ಇಂಟೆನ್ಸಿಟಿ? ಸೊ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಹೋಗ್ತಾ ಇದ್ದೀರಾ. ವೆರಿ ಇಂಟ್ರೆಸ್ಟಿಂಗ್. ಸೊ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಕನ್ವರ್ಜಿಂಗ್ ಲೆನ್ಸ್ ಪ್ಯಾರಲಲ್ ಟು ಇಟ್ಸ್ ಪ್ರಿನ್ಸಿಪಲ್ ಆಕ್ಸಿಸ್. As one moves away from the lens on the other side of the principal axis, the intensity of light. ನೋಡಿ ಈಗ ಇಲ್ಲಿಂದ ಇವನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಏನಾಗುತ್ತೆ ಇಂಟೆನ್ಸಿಟಿ ಆಫ್ ಲೈಟ್? ನೀವೇ ಗೆಸ್ ಮಾಡಿ. ಈಗ ಹೋಗ್ತಾ ಹೋಗ್ತಾ ಇಲ್ಲಿ ಇಂಟೆನ್ಸಿಟಿ ಏನಾಗುತ್ತೆ? ಜಾಸ್ತಿ ಆಗ್ಬಿಡುತ್ತೆ, ಮತ್ತು ಪಟ್ಟಂತ ಕಡಿಮೆ ಆಗುತ್ತೆ. ಹಾಗಾದರೆ ಇಂಟೆನ್ಸಿಟಿ ಆಫ್ ಲೈಟ್ ಗೋಸ್ ಆನ್ ಇನ್ಕ್ರೀಸಸ್ ಆ್ಯಂಡ್ ದೆನ್ ಡಿಕ್ರೀಸಸ್. ಸೊ ನೋಡಿ, ಫಸ್ಟ್ ಡಿಕ್ರೀಸ್ ಆ್ಯಂಡ್ ದೆನ್ ಇನ್ಕ್ರೀಸಸ್, ಇಟ್ ಈಸ್ ರಾಂಗ್. Continuously increases, that is also wrong. Continuously decreases, that is also wrong. Only first increases and then decreases, it is correct. ಯಾಕೆಂದರೆ ಇಲ್ಲಿ ಏನೋ ನೀವು ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನೀವೇ ಸುಟ್ಟೋಗ್ಬಿಡ್ತೀರ. ಆ ಕಾರಣಕ್ಕೆ ಇಂಟೆನ್ಸಿಟಿ ಆಫ್ ಲೈಟ್, ಸೊ ಈಗ ಬರ್ತಾ ಇಲ್ಲಿ ಜಾಸ್ತಿ ಆಗುತ್ತೆ, ಆಮೇಲೆ ಆಚೆ ಕಡೆ ಹೋಗ್ತಾ ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇ ಕ್ವಶನ್ನ ಹೀಗೆ ಅನಲೈಸ್ ಮಾಡಿ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಒಂದು ಪ್ಯಾರಲಲ್ ಬೀಮ್ ಆಫ್ ಲೈಟ್ ಬಿಡ್ತಾ ಇದ್ದೀನಿ. ಈಗ ನೀವೇನಪ್ಪ ಅಂದರೆ ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. ಸೊ ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್ ಅಂದರೆ 1 ಮಾರ್ಕ್ಸ್ ಕೇಳಿದ್ರೆ ಬರೀಬೇಕು. ಸೊ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಟ್ ವಿಚ್ ದ ಇಮೇಜ್ ಈಸ್ ಫಾರ್ಮ್ಡ್ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಈಗ ಬ್ಯೂಟಿಫುಲ್ಲಾಗಿ ಅರ್ಥ ಆಗುತ್ತೆ ನೋಡಿ. ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ವಾಕ್ ಮಾಡ್ಕೊಂಡು ಹೋಗ್ತಾ ಇಲ್ಲಿಗೆ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ಇಲ್ಲಿ ತನಕ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಂಟೆನ್ಸಿಟಿ ದಿಢೀರಂತ ಕಡಿಮೆ ಆಗುತ್ತೆ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಇನ್ಕ್ರೀಸಸ್ ಆ್ಯಂಡ್ ದೆನ್ ಡಿಕ್ರೀಸಸ್. ಇದು ಕರ್ನಾಟಕ CET 2009 ಕ್ವಶನ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಪ್ರಾಕ್ಟಿಕಲ್ ಥಿಂಗ್ ಕೇಳಿದ್ದಾರೆ. ಸೊ ಅರ್ಥ ಆಗಿದ್ದರೆ ಇವು ಅಂತ ಟೈಪ್ ಮಾಡಿ.
ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಕೊಡಬೇಕು. ಅರ್ಥ ಆಗಲಿದ್ರೆ NU ಅಂತಲೂ ಟೈಪ್ ಮಾಡಿ, ನಾಟ್ ಅಂಡರ್ಸ್ಟುಡ್ ಅಂತಲೂ ಟೈಪ್ ಮಾಡಿ. ಓಕೆ, ಫೈನ್. ಓಕೆ, ಸೊ ನಾನು ಪ್ಲೀಸ್ ಮಾಡಬೇಕು ಅಂತ ಅನ್ಕೋಬೇಡಿ. ಗುಡ್. ಸೊ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಾಗೆ ಸೊ ದ ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 27 ಆದಮೇಲೆ ಸೊ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ. ವೆನ್ ಎ ಲೆನ್ಸ್ ಆಫ್ ರಿಫ್ರಾಕ್ಟಿವ್ 28 ನೋಡ್ಕೊಳ್ಳಿ. ನಾನು ಹೇಳಿದ್ದೆ ಒಬ್ಬ ಮೆಜಿಷಿಯನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ಲಿಕ್ವಿಡ್ ತೊಗೋತಾನೆ. ಸೊ ಲಿಕ್ವಿಡಲ್ಲಿ ತೊಗೊಂಡು ಅವನು ಹೇಳ್ತಾನೆ, ಒಂದು ಗ್ಲಾಸ್ ಪೀಸ್ ತೊಗೊಂಡು, ಇದು ಗ್ಲಾಸ್ ಪೀಸು ನೋಡಿ, ಈ ಗ್ಲಾಸ್ ಪೀಸ್ ಮಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಹಿ ಈಸ್ ಯೂಸಿಂಗ್ ಸಿಂಪಲ್ ಫಿಸಿಕ್ಸ್. ಇದು ತೊಗೊಂಡಿದ್ದು ಒಳಗಡೆ ಹಾಕಿದ ತಕ್ಷಣ ಗ್ಲಾಸು ಡಿಸಪಿಯರ್ ಆಗುತ್ತೆ. ಡಿಸಪಿಯರ್ ಆಯಿತು ಅಂತ ಹೇಳಿದ್ರೆ NL ಅನ್ನೋದು ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್, NO ಅನ್ನೋದು ರಿಫ್ರಾಕ್ಟಿವ್ನೆಸ್ ಆಫ್ ಆಬ್ಜೆಕ್ಟ್. ಕ್ಯಾನ್ ಯು ಟೆಲ್ ಮಿ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಇಸ್ ಕರೆಕ್ಟ್? NL ಮತ್ತು NO ತೊಗೊಂಡ್ರೆ ಈಕ್ವಲ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ನನ್ ಆಫ್ ದಿಸ್. ಇದು ಡಿಸಪಿಯರ್ ಆಗಿಬಿಡುತ್ತೆ. ನಿಮ್ಮ ಆಪ್ಷನ್ಸ್ನ ಟೈಪ್ ಮಾಡಿ. ಓಕೆ, ಫೈನ್, ಗುಡ್. ಶ್ರೇಯಸ್, ರೈಟ್. ಆ್ಯಕ್ಚುಲಿ NL ಇಟ್ ಈಸ್ ಈಕ್ವಲ್ ಟು NO, ಅವಾಗ ಇದು ಡಿಸಪಿಯರ್ ಆಗುತ್ತೆ. ಗುಡ್. ಹಾಗಾದರೆ ದಯವಿಟ್ಟು ಅಬ್ಸರ್ವ್ ಮಾಡಿ. ಇಫ್ ದ ರಿಫ್ರಾಕ್ಟಿವ್ನೆಸ್ ಆಫ್ ಲಿಕ್ವಿಡ್ ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ನೆಸ್ ಆಫ್ ಆಬ್ಜೆಕ್ಟ್, ಇಟ್ ಡಿಸಪಿಯರ್ಸ್. ಅದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ವೆನ್ ಎ ಲೆನ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಈಸ್ ಪ್ಲೇಸ್ಡ್ ಇನ್ ಎ. ಈಗ ಇದನ್ನು ಲೆನ್ಸ್ ಮಾಡಿ ನೋಡಿ, ತುಂಬ ಈಸಿ ಲೆನ್ಸ್ ಮಾಡೋದು. ಸ್ವಲ್ಪ ಡ್ರೈ ಮಾಡಿದ್ರೆ ಲೆನ್ಸ್ ಆಗುತ್ತೆ. ಈಗ ಈ ಲೆನ್ಸ್ನ ಒಳಗಡೆ ಕಳಿಸ್ತಾ ಇದ್ದೀನಿ. ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ. ವೆನ್ ಎ ಲೆನ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಈಸ್ ಪ್ಲೇಸ್ಡ್ ಇನ್ ಲಿಕ್ವಿಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಒಳಗಡೆ ಇಡ್ತಾ ಇದ್ದೀವಿ, N2. ಸೊ ದೆನ್ ದ ಲೆನ್ಸ್ ಲುಕ್ಸ್ ಟು ಬಿ ಡಿಸಪಿಯರ್ಡ್ ಓನ್ಲಿ ಇಫ್ ದ ಆನ್ಸರ್ ಈಸ್ N1 ಈಸ್ ಈಕ್ವಲ್ ಟು N2. ಆಪ್ಷನ್ಸ್ ಹಾಗೆ ನೋಡ್ಕೊಳ್ಳಿ. ದ ರೈಟ್ ಆನ್ಸರ್ ಈಸ್ ಸಿ ಈಸ್ ದ ರೈಟ್ ಆಪ್ಷನ್. ಸೊ ನಾನು ಸುಮ್ಮನೆ ತಮಾಷೆ ಕೇಳೋ ಕ್ವಶನ್ಸು ಕೂಡ ಅಲ್ಲಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹಾಗೆ ಬರೋಣ. ಸೊ ದಿಸ್ ಎ ಲೆನ್ಸ್ ಬಿಹೇವ್ಸ್ as a converging lens in air and a diverging lens in water. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಅಂತ ಕೇಳ್ತಾರೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಕ್ವಶನ್ ನಂಬರ್ 29 ಸಾಲ್ವ್ ಮಾಡಿ. 29 ನೋಡಿ, ಒಂದು ಲೆನ್ಸು ಇಟ್ ಬಿಹೇವ್ಸ್ as a ಕನ್ವರ್ಜಿಂಗ್ ಲೆನ್ಸ್. ಕಾನ್ಸೆಪ್ಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಏರ್ ಒಳಗಡೆಗೆ ಕನ್ವರ್ಜ್ ಮಾಡ್ತಾ ಇದೆ, ಆಯಿತಾ. ಆಮೇಲೆ ಇದು ಇದು ಲೆನ್ಸ್ ಬೇಕಾದ ಫಾರ್ಮುಲಾ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. 1/f is equal to N2/N1 minus 1 into 1/R1 minus 1/R2. This is called lens makers formula. ಇದನ್ನು ಅಂತ ಹೇಳ್ತೀವಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಹಾಗಾದರೆ 1/f equals N2/N1 minus 1 1/R1 minus 1/R2. ಇದನ್ನು ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ದಿಸ್ ಈಸ್ ಪಾಸಿಬಲ್ ವೆನ್ N2 ಈಸ್ ಗ್ರೇಟರ್ ದ್ಯಾನ್ N1. N2 ಈಸ್ ಗ್ರೇಟರ್ ದ್ಯಾನ್ N1 ಆಗಿದೆ, ಇದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಹಾಗೆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಸೊ ಈಗ ಲೈಟ್ ರೇ ಬಿದ್ದಿದ್ದು ದೆ ನೆವರ್ ಕನ್ವರ್ಜ್, ದೆ ನೆವರ್ ಡೈವರ್ಜ್ ಅಂತ ಹೇಳಿದ್ರೆ, ಈ ಕಂಡೀಷನಲ್ಲಿ N2 ಈಸ್ ಈಕ್ವಲ್ ಟು N1 ಆಗಿರುತ್ತೆ. N2 ಈಕ್ವಲ್ಸ್ N1 ಆದಾಗ ನೋಡಿ 1 - 1 1/f ಈಕ್ವಲ್ಸ್ 0 ಆಗುತ್ತೆ. ಇದೆರಡು ಕ್ಯಾನ್ಸಲ್ ಆಗಿ, ಸೊ 1/f ಈಕ್ವಲ್ಸ್ 0 ಅಂದರೆ f ಈಕ್ವಲ್ಸ್ ಇನ್ಫಿನಿಟಿ ಆಯಿತು. ಫೋಕಲ್ ಲೆಂತ್ ಈಸ್ ಇನ್ಫಿನಿಟಿ. ಹಾಗೆ ಥರ್ಡ್ ಕಂಡೀಷನ್ ಅಬ್ಸರ್ವ್ ಮಾಡಿ. ಥರ್ಡ್ ಕಂಡೀಷನ್ ಏನಪ್ಪ ಅಂತಂದರೆ, ಲೆಟ್ ದ ಲೆನ್ಸ್ ಆ್ಯಕ್ಚುಲಿ ಇಟ್ ಈಸ್ ಕೆಪ್ಟ್ ನೋಡಿ ಈ ಥರ ಇಟ್ಕೊಂಬೋಣ. ನಾವು ದ ಥಿಂಗ್ ಈಸ್ ನೋಡಿ ಹೀಗೆ ಬರುತ್ತೆ. ಸೊ ದಿಸ್ ವಿಲ್ ಹ್ಯಾಪನ್ ಯಾವಾಗ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಮ್ ಜಾಸ್ತಿ ಇರಬೇಕು, ಲೆನ್ಸ್ ಮೀಡಿಯಮ್ ಕಡಿಮೆ ಇರಬೇಕು. N2 ಈಸ್ ಗ್ರೇಟರ್ ದ್ಯಾನ್ N1. ಅವಾಗ ನೋಡಿ 1/f ಈಸ್ ಈಕ್ವಲ್ ಟು N2/N1. N2 ಆ್ಯಕ್ಚುಲಿ N2 ಅಲ್ವಾ? ಡಿಫ್ರೆಂಟ್ನೆಸ್ ಆಫ್ ಲೆನ್ಸ್ ಮೀಡಿಯಮ್ ಇದು N1 ಕರೆಕ್ಟ್ ಆಗಿದೆ. ಸರ್ ಇಲ್ಲಿ N2 ಈಸ್ ಈಕ್ವಲ್ ಟು N1 ಆಗುತ್ತೆ. ಇಲ್ಲಿ N2 ಈಸ್ ಲೆಸ್ ದ್ಯಾನ್ N1. N2 ಈಸ್ ಲೆಸ್ ದ್ಯಾನ್ N1 ಅಂದರೆ ರೇಷಿಯೋ ನೋಡಿ ಲೆಸ್ ದ್ಯಾನ್ 1 ಆಯಿತು. ಅವಾಗ ವ್ಯಾಲ್ಯೂ ಲೆಸ್ ದ್ಯಾನ್ 1 - 1 ಅಂದರೆ ಮೈನಸ್ ಆಗೋಯಿತು. ಸೊ 1/f ಈಕ್ವಲ್ಸ್ ನೆಗೆಟಿವ್ ಅಂದರೆ ಫೋಕಲ್ ಲೆಂತ್ ಈಸ್ ನೆಗೆಟಿವ್, ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಡೈವರ್ಜಿಂಗ್ ಲೆನ್ಸ್. ಹಾಗಾದ್ರೆ ಈಗ ಕ್ವಶನ್ ನಂಬರ್ 29 ದಯವಿಟ್ಟು ಅಬ್ಸರ್ವ್ ಮಾಡಿ. ಎ ಡಬಲ್ ಸೊ ದರ್ ಇಸ್ ಅ ಥಿನ್ ಲೆನ್ಸ್ ಮೇಡ್ ಆಫ್ ಗ್ಲಾಸ್. ಓಕೆ
ಸೊ ಕ್ವಶನ್ ನಂಬರ್ 30 ಬರೋಣ, ಆಮೇಲೆ 29 ಬರ್ತೀನಿ. 30 ನೋಡಿ. ಎ ಲೆನ್ಸ್ ಬಿಹೇವ್ಸ್ ಆಸ್ ಕನ್ವರ್ಜಿಂಗ್ ಲೆನ್ಸ್ ಇನ್ ಏರ್ ಆ್ಯಂಡ್ ಡೈವರ್ಜಿಂಗ್ ಲೆನ್ಸ್ ಇನ್ ವಾಟರ್. ನೋಡ್ಕೊಳ್ಳಿ ಇದು. ಸೊ ದಟ್ ಈಸ್ ಇಟ್ ಬಿಹೇವ್ಸ್ ಆಸ್ ಕನ್ವರ್ಜಿಂಗ್ ಲೆನ್ಸ್ ಇನ್ ಏರ್. ಇಲ್ಲೇನಾಗ್ತಾ ಇದೆ, N2 ಈಸ್ ಗ್ರೇಟರ್ ದ್ಯಾನ್ N1 ಇದೆ. ಆಮೇಲೆ ಈ ಕೇಸಲ್ಲಿ N2 ಈಸ್ ಲೆಸ್ ದ್ಯಾನ್ N1 ಇದೆ. ಹಾಗಾದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್, ಸೊ ದಟ್ ಈಸ್ ಲಿಕ್ವಿಡಲ್ಲಿ ಇಟ್ಟಾಗ ಸೊ ಇದು NW ಅಂತ ಅಂದ್ಕೊಳ್ಳಿ. ಹಾಗಾದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏರ್ಗಿಂತ ಜಾಸ್ತಿ ಇರಬೇಕು. ದಯವಿಟ್ಟು ಅಬ್ಸರ್ವ್ ಮಾಡಿ, ಏರ್ಗಿಂತ ಜಾಸ್ತಿ ಇರಬೇಕು, ವಾಟರ್ಗಿಂತ ಕಡಿಮೆ ಇರಬೇಕು. ಈಗ ಸರೌಂಡಿಂಗ್ ಮೀಡಿಯಮ್ ಇದೆಯಲ್ಲ, ಇದಕ್ಕಿಂತ ರಿಫ್ರೆನ್ಸ್ ಕಡಿಮೆ ಇದ್ದರೆ ಮಾತ್ರ ಇದು ಡೈವರ್ಜಿಂಗ್ ಲೆನ್ಸ್ ಥರ ಆಕ್ಟ್ ಮಾಡುತ್ತೆ. ದೇರ್ಫೋರ್ ಸೊ ದಟ್ ಈಸ್ ಕ್ವಶನ್ ನಂಬರ್ 30th. ಎ ಲೆನ್ಸ್ ಬಿಹೇವ್ಸ್ ಆಸ್ ಎ ಕನ್ವರ್ಜಿಂಗ್ ಲೆನ್ಸ್ ಇನ್ ಏರ್. ಏರಲ್ಲಿ ಕನ್ವರ್ಜಿಂಗ್ ಲೆನ್ಸ್ ಇದೆ. ಆ್ಯಂಡ್ ಡೈವರ್ಜಿಂಗ್ ಲೆನ್ಸ್ ಇನ್ ವಾಟರ್. ಅವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಮಸ್ಟ್ ಬಿ ಲೆಸರ್ ದ್ಯಾನ್ ದ ರಿಫ್ರೆನ್ಸ್ ಆಫ್ ವಾಟರ್. ದೆನ್ ಓನ್ಲಿ ಇಟ್ ಬಿಹೇವ್ಸ್ ಡೈವರ್ಜಿಂಗ್ ಲೆನ್ಸ್. ಬಟ್ ಇದ್ರದ್ದು ನೋಡಿ, ಇಲ್ಲಿ ಕನ್ವರ್ಜ್ ಆಗಬೇಕು ಅಂದರೆ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದಕ್ಕಿಂತ ಸರೌಂಡಿಂಗ್ ಮೀಡಿಯಮಿಂದ ಜಾಸ್ತಿ ಇರಲೇಬೇಕು. ಓಕೆ, ಸೊ ದ ರಿಫ್ರೆನ್ಸ್ ಆಫ್ ಮೆಟೀರಿಯಲ್ ವೆರಿ ಇಂಟ್ರೆಸ್ಟಿಂಗ್. It should be more than the air but lesser than the water. So the right answer for question number 30th is, so between unity and 1.33, because refractive index of water is 1.33. ಹಾಗಾದರೆ ರಿಫ್ರಾಕ್ಟಿವ್ ಆಫ್ ಲೆನ್ಸ್ 1.2 ಅಂತ ಅಂದ್ಕೊಳ್ಳಿ. 1.2 is less than 1.33 but 1.2 is greater than 1. ಹಾಗಾದರೆ the right answer is, so that is between unity and 1.33. If the refractive indices are equal, then it acts as a glass slab ಥರ ಆ್ಯಕ್ಟ್ ಮಾಡಿಬಿಡುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ, ಇವು ಅಂತ ಟೈಪ್ ಮಾಡಿ. ಇನ್ನೊಮ್ಮೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋಣ, ಅಡ್ಡಿ ಇಲ್ಲ. ಓಕೆ, ಸೊ ಇದು ಮತ್ತೊಮ್ಮೆ ಕಾನ್ಸೆಪ್ಟ್ ಕೊಡ್ತೀನಿ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ವೆರಿ ಸಿಂಪಲ್, ಸರೌಂಡಿಂಗ್ ಮೀಡಿಯಮ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಅವ್ರು ಹೇಳ್ತಾ ಇದ್ದಾರೆ, ಇದು ಮತ್ತೊಮ್ಮೆ ಹೇಳ್ಕೊಡ್ತಾನೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ನ NL ಅಂತ ತಗೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಮ್ನ NS ಅಂತ ತಗೊಳ್ಳಿ. ಇಲ್ಲಿ ಬರೀಬೇಕಾದ್ರೆ ಲೆನ್ಸ್ ಬೇಕಾದ ಫಾರ್ಮುಲಾನ NL/NS -1 1/R1 -1 R2. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, NL ಈಸ್ ಗ್ರೇಟರ್ ದ್ಯಾನ್ NS ಇದ್ದರೆ, NL ಈಸ್ ಗ್ರೇಟರ್ ದ್ಯಾನ್ NS ಇದ್ದರೆ ಅವಾಗ ಲೈಟ್ ರೇಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ಅಲ್ಲಿ ಕನ್ವರ್ಜ್ ಆಗ್ತಾ ಇದೆ. NL ಈಸ್ ಈಕ್ವಲ್ ಟು NS ಆಗ್ಬಿಟ್ರೆ ಲೈಟ್ ರೇಸ್ ಸ್ಟ್ರೈಟಾಗಿ ಹೋಗ್ತಾ ಇದೆ. NL ಈಸ್ ಲೆಸ್ ದ್ಯಾನ್ NS ಆಗ್ಬಿಟ್ರೆ ಅವಾಗ ಲೈಟ್ ರೇಸ್ ಏನಪ್ಪ ಅಂದರೆ ಡೈವರ್ಜ್ ಆಗುತ್ತೆ. ಈ ಮೂರು ಇದು ಮಾಡ್ಕೊಳ್ಳಿ. ಹಾಗಾದರೆ ಅವಾಗ ಡೈವರ್ಜ್ ಆದರೆ ಫೋಕಲ್ ಲೆಂತ್ ವಿಲ್ ಬಿಕಮ್ ನೆಗೆಟಿವ್. ಈಗ ಅವ್ರು ಹೇಳ್ತಾ ಇದ್ದಾರೆ ಸರೌಂಡಿಂಗ್ ಮೀಡಿಯಮ್ ವಾಟರ್ ಇದೆ. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಶುಡ್ ಬಿ ಲೆಸರ್ ದ್ಯಾನ್ ದ ವಾಟರ್ ಬಟ್ ಮಸ್ಟ್ ಬಿ ಮೋರ್ ದ್ಯಾನ್ ದ ಏರ್ಗಿಂತ ಜಾಸ್ತಿ ಇರಬೇಕು. ಹಾಗಾದರೆ ಏರ್ ಅಂದರೆ ಯೂನಿಟಿ, ವಾಟರ್ಗೆ 1.33. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಇಟ್ ಶುಡ್ ಬಿ ಸೊ ಗ್ರೇಟರ್ ದ್ಯಾನ್ 1 ಬಟ್ ಲೆಸರ್ ದ್ಯಾನ್ 1.33. ಅವರು ಗ್ರೇಟರ್ ದ್ಯಾನ್ 1ನ ಯೂನಿಟಿ ಅಂತ ಹೇಳ್ತಾರೆ. ಹಾಗಾದರೆ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 30 ಈಸ್ ಬಿಟ್ವೀನ್ ಯೂನಿಟಿ ಆ್ಯಂಡ್ 1.33. ಸ್ವಲ್ಪ ಕಾನ್ಸೆಪ್ಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹಾಗೆ ಬನ್ನಿ. ಕ್ವಶನ್ ನಂಬರ್ 29 ನೋಡಿ. ಇದಾದ್ಮೇಲೆ ಇದ್ರ ಮೇಲೆ ಸಾಕಷ್ಟಿದೆ ಕ್ವಶನ್ಸ್ ಕೊಡ್ತೀನಿ. ಇವಾಗ ಡಿಸ್ಕಷನ್ ಅದನ್ನೇ ಇಟ್ಕೊಳ್ತೀನಿ. ಸೊ ಈಗ 29 ಒಂದು ಮುಗಿಸೋಣ. ಸೊ ಎ ಡಬಲ್ ಕಾನ್ವೆಕ್ಸ್ ಥಿನ್ ಲೆನ್ಸ್ ಮೇಡ್ ಆಫ್ ಗ್ಲಾಸ್ 1.5 ಹ್ಯಾಸ್ ಬೋತ್ ರೇಡಿಯಸ್ ಆಫ್ ಕರ್ವೇಚರ್ ಮ್ಯಾಗ್ನಿಟ್ಯೂಡ್ 20 cm. ಇನ್ಸಿಡೆಂಟ್ ಲೈಟ್ ರೇಸ್ ಪ್ಯಾರಲ್ ಟು ದ ಆಕ್ಸಿಸ್ ಆಫ್ ದ ಲೆನ್ಸ್ ವಿಲ್ ಕನ್ವರ್ಜ್ ಅಟ್ ಡಿಸ್ಟೆನ್ಸ್ L ಸಚ್ ದಟ್ ಅಂತ ಹೇಳ್ತಾರೆ. ನೋಡಿ, ಇದು L ಅಂತ ಹೇಳ್ತಾರೆ. ದ ಫೋಕಲ್ ಲೆಂತ್ ದಯವಿಟ್ಟು ಶಾರ್ಟ್ಕಟ್ ಯೂಸ್ ಮಾಡಿ. F ಈಸ್ ಈಕ್ವಲ್ ಟು R ಆಗುತ್ತೆ ಡಬಲ್ ಕಾನ್ವೆಕ್ಸ್ ಲೆನ್ಸ್ಗೆ ವೆನ್ N ಈಕ್ವಲ್ಸ್ 1.5. ತೋರಿಸ್ಬೋದು, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ತೋರಿಸ್ಬೋದು. ಸೊ ದಯವಿಟ್ಟು ಸ್ವಲ್ಪ ಶಾರ್ಪಾಗಿ F ಈಕ್ವಲ್ಸ್ R. ಹಾಗಾದ್ರೆ ಅವರು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳ್ತಾರೆ, L ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾರೆ. ಸೊ ವೆರಿ ಸಿಂಪಲ್, L ಈಸ್ ಈಕ್ವಲ್ ಟು R ಇಟ್ ಸೆಲ್ಫ್. ಹಾಗಾದರೆ ದಯವಿಟ್ಟು ಅಬ್ಸರ್ವ್ ಮಾಡಿ. ಸೊ 20 cm ಆನ್ಸರು. ಹಾಗಾದರೆ ಫೋಕಲ್ ಲೆಂತ್ ಮೆಜರ್ ಮಾಡುತ್ತೆ. A ಇಸ್ ದ ರೈಟ್ ಆನ್ಸರ್. A ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. V ಈಸ್ ಈಕ್ವಲ್ ಟು F ಆಗುತ್ತೆ. ಇದು ಡೆಫಿನೇಷನ್ ಆಫ್ ಫೋಕಲ್ ಲೆಂತ್ ಇದು. ಸೊ ಈಗ ಇಲ್ಲಿ ಲೈಟ್ ರೇಸ್ ಬರ್ತಿದೆ ಅಂತ ಹೇಳಿದ್ರೆ ಸೊ ರೆಡ್ ಕಲರ್ ಯೂಸ್ ಮಾಡ್ತೇನೆ. ಸೊ ಈ ಡಿಸ್ಟೆನ್ಸ್ನ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಹಾಗಾದರೆ L ಈಸ್ ಈಕ್ವಲ್ ಟು F
So that is equal to R itself, that is 20 centimeter if n equals 1.5. Last class ಅಲ್ಲಿ ಕೊಟ್ಟಿದ್ದೀನಿ ನೋಡಿ. So if n equals 1.5 surrounding medium ns 1 ಇದ್ದರೆ then f equals R ಆಗ್ಬಿಡುತ್ತೆ. It can be shown. ಓಕೆ, ಸೊ ಈಗ ಬನ್ನಿ ಹಾಗೇನೆ ಕ್ವಶನ್ ನಂಬರ್ 31 ಆಮೇಲೆ ಸಾಲ್ವ್ ಮಾಡೋಣ, ಏನು ಅಡ್ಡಿ ಇಲ್ಲ. ಸ್ವಲ್ಪ ಈ ಲಿಂಕ್ಡ್ ಆಗಿ ಒಂದಷ್ಟು ಕ್ವಶನ್ ಸಾಲ್ವ್ ಮಾಡಿಕೊಡ್ತೇನೆ. ಸೊ ಆನ್ಸರ್ ಮಾಡೋಣ. ಸೊ ಯು ಪ್ಲೀಸ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. The next question what they have given is question number 13 ನೋಡಿ. 13. A thin convex lens made up of crown glass 3/2 has focal length f. Question number 13 1-3 ಅಬ್ಸರ್ವ್ ಮಾಡಿ. ಸಾಲ್ವ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಸೊ ಇಸ್ ಎ ಥಿನ್ ಕಾನ್ವೆಕ್ಸ್ ಲೆನ್ಸ್ ಮೇಡ್ ಫ್ರಮ್ ಕ್ರೌನ್ ಗ್ಲಾಸ್ ಮ್ಯೂ ಈಕ್ವಲ್ಸ್ 3/2. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ 3/2 ಇದೆ. 3/2 has focal length f. When it is measured in two different liquids having refractive index 4/3 and 5/3, it has focal length f1 and f2 respectively. Okay, the correct relation between the focal length is JW Main 2014 ಕೇಳಿದ್ದಾರೆ ಈ ಕ್ವಶನ್ ಹೇಳ್ಕೊಡ್ತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸು 3/2 ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸರೌಂಡಿಂಗ್ ಮೀಡಿಯಮ್ದು ವಾಟರ್ ಇಟ್ಟಿದ್ದಾರೆ 4/3. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಆಮೇಲೆ ಇನ್ನೊಂದು ಲಿಕ್ವಿಡಲ್ಲಿ ಇಟ್ಟಿದ್ದಾರೆ 5/3. ಇನ್ನೊಂದು ಯಾವುದಪ್ಪ ಅಂದರೆ ಸರೌಂಡಿಂಗ್ ಮೀಡಿಯಮ್ದು 5/3 ಇಟ್ಟಿದ್ದಾರೆ. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ. ಇಲ್ಲಿ ಸರೌಂಡಿಂಗ್ ಮೀಡಿಯಮ್ದು ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಬೋಣ. ಈಗ 4/3 ಮತ್ತು 3/2 ತೊಗೊಂಡ್ರೆ 1.5 ಈಸ್ ಗ್ರೇಟರ್ ದ್ಯಾನ್ 1.3. 4/3 ಅಂದರೆ 1.3 ಇದು. ಓಕೆ, ಸೊ ಇಟ್ ಬಿಹೇವ್ಸ್ ಆ್ಯಸ್ ಕನ್ವರ್ಜಿಂಗ್ ಲೆನ್ಸ್. ಇದು ಕನ್ವರ್ಜಿಂಗ್ ಲೆನ್ಸ್ ಆಗುತ್ತೆ. ಹಾಗಾದರೆ ಈ ಕೇಸಲ್ಲಿ f1 ಈಸ್ ಗ್ರೇಟರ್ ದ್ಯಾನ್ f ಆಗುತ್ತೆ. ನೆಕ್ಸ್ಟ್ ಬನ್ನಿ, ಸರೌಂಡಿಂಗ್ ಮೀಡಿಯಮ್ 5/3 ಇದೆ. ಸೊ ಮನಸ್ಸಲ್ಲೇ ಮಾಡ್ಕೋಬೇಕು, ಇದು 1.5 ಹಾಗೇ ಇದೆ, ಇದು 1.5 ಹಾಗೇ ಇದೆ. ಓಕೆ, ಸೊ ಬರೆಯೋಣ, ಡಯಾಗ್ರಾಮ್ ಇನ್ನೊಂದು ಬರೀತೀನಿ. ಈಗ ಹಾಗೆ ಅಬ್ಸರ್ವ್ ಮಾಡಿ 1.5 ಇದೆ. ಸೊ ಆದರೆ ಸರೌಂಡಿಂಗ್ ಮೀಡಿಯಮ್ದು NS ಸರೌಂಡಿಂಗ್ ಮೀಡಿಯಮ್ ತಗೊಳ್ಳಿ. ಸೊ ಇಟ್ ಈಸ್ ದೇ ಹ್ಯಾವ್ ಗಿವನ್ 5/3. 5/3 ಇದ್ದರೆ 3 1s 1.8 ಬರ್ತಾ ಇದೆ. ಆ್ಯಂಡ್ 1.8 ಈಸ್ ಗ್ರೇಟರ್ ದ್ಯಾನ್, ಸೊ 1.5. ಅವಾಗ ಲೈಟ್ನೆಸ್ ನೋಡಿ ಹಿಂಗೆ ಡೈವರ್ಜ್ ಆಗುತ್ತೆ. ಹಾಗಾದರೆ ಇನ್ ದಿಸ್ ಕೇಸ್ ಫೋಕಲ್ ಲೆಂತ್ f2 ತೊಗೊಬೋಣ. ಹಾಗಾದರೆ ವೆರಿ ಸಿಂಪಲ್. ಫಸ್ಟ್ ಕೇಸಲ್ಲಿ f1 ಈಸ್ ಗ್ರೇಟರ್ ದ್ಯಾನ್ f. ಏರಲ್ಲಿ ಇಟ್ಟಾಗಿಂತ ಜಾಸ್ತಿ ಇರುತ್ತೆ, ಯಾಕೆಂದರೆ ಲೈಟ್ ರೇಸ್ ಈ ಥರ ಬರ್ತಾ ಇದೆ ನೋಡಿ, ಹೀಗೆ ಬರುತ್ತೆ. ಆದರೆ ಇಲ್ಲಿ ಡೈವರ್ಜ್ ಆಗ್ತಾ ಇದೆ. ಆಮೇಲೆ ಅದಕ್ಕೋಸ್ಕರ ಡೈವರ್ಜ್ ಆದಾಗ ಫೋಕಲ್ ಲೆಂತ್ ಇಟ್ ವಿಲ್ ಬಿಕಮ್ ನೆಗೆಟಿವ್. ಹಾಗಾದರೆ ದ ರೈಟ್ ಆನ್ಸರ್, ಸೊ ದಟ್ ಈಸ್ ಬಿ, f1 ಈಸ್ ಗ್ರೇಟರ್ ದ್ಯಾನ್ f. f ಅಂದರೆ ಫೋಕಲ್ ಲೆಂತ್ ಇನ್ ಏರ್ ಆ್ಯಂಡ್ f2 ಬಿಕಮ್ಸ್ ನೆಗೆಟಿವ್. f2 ನೆಗೆಟಿವ್ ಆಗುತ್ತೆ. ಅಂದರೆ ವಾಟರಲ್ಲಿ ಇಟ್ಟಾಗ ಫೋಕಲ್ ಲೆಂತ್ ಇನ್ ಏರ್ ತೊಗೊಂಡು ಕಂಪೇರ್ ಮಾಡಿದ್ರೆ ಸೊ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ನೀವು ಗ್ಲಾಸ್ ಲೆನ್ಸ್ನ ವಾಟರ್ಲಿ ಇಟ್ಟಾಗ ಫೋಕಲ್ ಲೆಂತು 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾದರೆ ಫೋಕಲ್ ಲೆಂತ್ ಇನ್ ವಾಟರ್ ಈಸ್ ಈಕ್ವಲ್ ಟು 4 ಟೈಮ್ಸ್ ದ ಫೋಕಲ್ ಲೆಂತ್ ಇನ್ ಏರ್. ಅದೇ ನೀವು ಸರೌಂಡಿಂಗ್ ಮೀಡಿಯಮ್ ರಿಫ್ರಾಕ್ಟಿವ್ ಜಾಸ್ತಿ ಆಗಿಬಿಟ್ರೆ ಸೊ ಲೈಟ್ ರೇಸ್ ಡೈವರ್ಜ್ ಆಗುತ್ತೆ. ಡೈವರ್ಜ್ ಆದಾಗ ದ ಫೋಕಲ್ ಲೆಂತ್ ವಿಲ್ ಬಿಕಮ್ ನೆಗೆಟಿವ್. ಇಟ್ ಆ್ಯಕ್ಟ್ಸ್ ಎಸ್ ಎ ಕಾನ್ಕೇವ್ ಲೆನ್ಸ್. ಒಂದು ಕಾನ್ಕೇವ್ ಲೆನ್ಸ್ ಥರ ಬಿಹೇವ್ ಮಾಡುತ್ತೆ. ಇದೇ ಥರ ಇನ್ನೊಂದೆರಡು ಕ್ವಶನ್ಸ್ ಕೇಳ್ತೀನಿ. ನನಗೆ ಅನುಭವ ಇರೋದಕ್ಕೆ ಅನುಭವ ಬಳಸಿ ಒಂದೆರಡು ಕ್ವಶನ್ ಕೇಳ್ತೀನಿ. ಸೊ ಟ್ರೈ ಟು ಗಿವ್ ದ ಆನ್ಸರ್ ಫಾರ್ ದಿಸ್. ಸೊ ಆನ್ಸರ್ ಕ್ವಶನ್ ಏನಪ್ಪ ಅಂತಂದರೆ, ಸೊ ಅನ್ ಏರ್ ಬಬಲ್ ಇನ್ಸೈಡ್ ದ ವಾಟರ್ ಬಿಹೇವ್ಸ್ ಲೈಕ್, ಅನ್ ಏರ್ ಬಬಲ್ ಇನ್ಸೈಡ್ ದ ವಾಟರ್ ಬಿಹೇವ್ಸ್ ಲೈಕ್. ಆಪ್ಷನ್ಸ್ ಕೊಡ್ತೀನಿ. ಎ ಕನ್ವರ್ಜಿಂಗ್ ಲೆನ್ಸ್, ಬಿ ಡೈವರ್ಜಿಂಗ್ ಲೆನ್ಸ್, ಸಿ ಗ್ಲಾಸ್ ಸ್ಲ್ಯಾಬ್, ಡಿ ನನ್ ಆಫ್ ದಿಸ್. ಹೇಳಿ. ಡಿ ನನ್ ಆಫ್ ದಿಸ್. ಅನ್ ಏರ್ ಬಬಲ್ ಇನ್ಸೈಡ್ ದ ವಾಟರ್. ವೆರಿ ಗುಡ್. ಸೊ ಶ್ರೇಯಸ್ ನೋಡಿ ತುಂಬ ಶಾರ್ಪ್ ಇದ್ದಾನೆ. ಇಟ್ ಈಸ್ ಕರೆಕ್ಟ್. ನೋಡಿ ಏರ್ ಬಬಲ್ ಅಂದರೆ ಇದನ್ನು ಬಬಲ್ನ ಯಾವುದೇ ಬಬಲ್ ಆಗಲಿ ಅಥವಾ ಸೊ ಸ್ಪಿಯರ್ ಆಗಲಿ ಸೊ ಸ್ಪೆರಿಕಲ್ ಶೇಪಲ್ಲೇ ಇರುತ್ತೆ, ಲೆನ್ಸ್ ಥರ ಬಿಹೇವ್ ಮಾಡ್ಕೊಳ್ಳಿ. ಹುಷಾರ್, ತಪ್ಪಾಯಿತು. ಈಗ ಏರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ, ಸರೌಂಡಿಂಗ್ ಮೀಡಿಯಮ್ 1.33 ಇದೆ. ಸರೌಂಡಿಂಗ್ ಮೀಡಿಯಮ್ 1.33 ಇದೆ. ಹಾಗಾದರೆ ಇದು 1 ಇದೆ, ಇದು 1.33 ಇದೆ. ಸರೌಂಡಿಂಗ್ ಮೀಡಿಯಮ್ ರಿಫ್ರಾಕ್ಟಿವ್ ಜಾಸ್ತಿ ಇದೆ. ಹಾಗಾದರೆ ಲೈಟ್ ರೇ ಬಿದ್ದಿದ್ದು
ದಯವಿಟ್ಟು ಅಬ್ಸರ್ವ್ ಮಾಡಿ, ಡೈವರ್ಜ್ ಆಗುತ್ತೆ. ಹಾಗಾದರೆ ಲೈಟ್ ರೇ ಡೈವರ್ಜ್ ಆಯಿತು ಅಂದರೆ ಇಟ್ ಬಿಹೇವ್ಸ್ ಲೈಕ್ ಡೈವರ್ಜಿಂಗ್ ಲೆನ್ಸ್. An air bubble inside the glass sphere or inside the water behaves as a diverging lens because air is having the refractive index less and the surrounding medium is having the more refractive index. Then ಕೊಟ್ಟಿರೋ ಆಪ್ಷನ್ಸ್ ಇಟ್ ಬಿಹೇವ್ಸ್ as converging lens, diverging lens, glass slab, none of this. The right answer is it behaves as diverging lens. ಅದನ್ನು ನಾವು ಕಾನ್ಕೇವ್ ಲೆನ್ಸ್ ಅಂತಲೂ ಕೂಡ ಹೇಳ್ತೀವಿ. ಕಾನ್ಕೇವ್ ಲೆನ್ಸ್ ಅಂತ ಆನ್ಸರ್ ಕೊಟ್ಟರು ಕರೆಕ್ಟೇ, ಡೈವರ್ಜಿಂಗ್ ಲೆನ್ಸ್ ಅಂತ ಕೊಟ್ಟರು ಕರೆಕ್ಟೇ, ಖುಷಿಯಲ್ಲ. ಸೊ ಕೊಡ್ಬೇಕಾದ್ರೆ ಇಲ್ಲಿ ನಾನು ಹೇಳ್ಬೇಕಾದ್ರೆ ಆಪ್ಷನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ದಯವಿಟ್ಟು ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಸೊ ದರ್ ಈಸ್ 13ಗೆ F1 ಈಸ್ ಗ್ರೇಟರ್ ದ್ಯಾನ್ F ಆ್ಯಂಡ್ F2 ಬಿಕಮ್ಸ್ ನೆಗೆಟಿವ್. ಅಂದರೆ ನೋಡಿ, ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಇಷ್ಟನ್ನು ಸಮರೈಸ್ ಮಾಡಿಬಿಡ್ತೇನೆ, ಆಮೇಲೆ ಪಟ 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 ಅರ್ಥ ಆಗ್ಬಿಡುತ್ತೆ. ಈಗ ದಯವಿಟ್ಟು ನೋಡ್ಕೊಳ್ಳಿ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/F ಈಸ್ ಈಕ್ವಲ್ ಟು NL/NS -1 1/R1 -1/R2 ಆಯಿತಾ. ಸೊ ಈಗ NL ಜಾಸ್ತಿ ಇದ್ದು NS ಕಡಿಮೆ ಇದೆ, ಇದು ಮೋರ್ ದ್ಯಾನ್ 1 ಇರುತ್ತೆ. ಆವಾಗ ಇದು ನೋಡ್ಕೊಳ್ಳಿ, ಇದಕ್ಕೆ ಫೋಕಲ್ ಲೆಂತ್ ಇನ್ F ಇರುತ್ತೆ ಅಂತ ಅಂದ್ಕೊಳ್ಳಿ. ನಾವು ದ ಥಿಂಗ್ ಈಸ್, ಈಗ ಇದು NSನ ನನ್ನ ಕೈ ನೋಡ್ತಾ ಇರಿ, NS ಜಾಸ್ತಿ ಮಾಡ್ತಾ ಬನ್ನಿ, ಈ ವ್ಯಾಲ್ಯೂ ಕಡಿಮೆ ಆಗ್ಬಿಟ್ಟು ಈ ಎಂಟೈರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಈಗ ಇದು ಏರಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಸರೌಂಡಿಂಗ್ ಮೀಡಿಯಮ್ ಇಟ್ಟಷ್ಟೇ ನೋಡಿ ಈ ಥರ ರೈಸ್ ಆಗುತ್ತೆ. ನನ್ನ ಕೈ ಹಾಗೆ ಅಬ್ಸರ್ವ್ ಮಾಡಿ. ಸಪೋಸ್ ಸರೌಂಡಿಂಗ್ ಮೀಡಿಯಮ್ದು ಇನ್ನೂ ಜಾಸ್ತಿ ಮಾಡ್ತಾ ಬನ್ನಿ, ಇನ್ನೂ ಜಾಸ್ತಿ ಮಾಡ್ತಾ ಬಂದರೆ ನೋಡಿ ಲೈಟ್ ರೇ ಸ್ಟ್ರೈಟಾಗಿ ಹೊಟ್ಟೋಗ್ಬಿಡುತ್ತೆ, ಲೈಟ್ ರೇ ಸ್ಟ್ರೈಟಾಗಿ ಹೊಟ್ಟೋಗ್ಬಿಡುತ್ತೆ. ಆವಾಗ ಫೋಕಲ್ ಲೆಂತ್ ಈಸ್ ಇನ್ಫಿನಿಟಿ. ಸೊ ಫೋಕಲ್ ಲೆಂತ್ ಇನ್ಫಿನಿಟಿ ಯಾವಾಗ NL ಈಸ್ ಈಕ್ವಲ್ ಟು NS ಆದಾಗ. ಸಪೋಸ್ ಸರೌಂಡಿಂಗ್ ಮೀಡಿಯಮ್ ಇನ್ನೂ ಜಾಸ್ತಿ ಮಾಡಿ NS ಈಸ್ ಗ್ರೇಟರ್ ದ್ಯಾನ್ NL ಮಾಡ್ಕೊಳ್ಳಿ, ಅವಾಗ ಲೈಟ್ ರೇ ನೋಡಿ ಹಿಂಗೆ ಡೈವರ್ಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಫಸ್ಟು ಕನ್ವರ್ಜ್ ಆಗ್ತಾ ಇದೆ, ಲೈಟ್ ರೇ ಎದ್ದೇಳ್ತಾ ಇದೆ, ಸರೌಂಡಿಂಗ್ ಮೀಡಿಯಮ್ ಜಾಸ್ತಿ ಮಾಡ್ತಾ ಇದ್ದೀರಾ, ಸೊ ಪ್ಯಾರಲಲ್ ಆಯಿತು, ಡೈವರ್ಜ್ ಆಗೋಯಿತು. ಅಂದರೆ ವೆರಿ ಸಿಂಪಲ್, ಕಾನ್ವೆಕ್ಸ್ ಲೆನ್ಸ್ ಥರ ಬಿಹೇವ್ ಮಾಡುತ್ತೆ, ಮೋರ್ ಫೋಕಲ್ ಲೆಂತ್, ಆಮೇಲೆ ಫೋಕಲ್ ಲೆಂತ್ ಇನ್ಫಿನಿಟಿ ನೆಗೆಟಿವ್. ನೋಡಿ ಅರ್ಥ ನಂಬರ್ ಸಿಸ್ಟಮಲ್ಲಿ ಪಾಸಿಟಿವ್ ಇನ್ಫಿನಿಟಿ ನೆಗೆಟಿವ್ ಡೌಟ್ ಇಟ್ಕೊಳ್ಳಿ. ಹಾಗಾದರೆ ಪಾಸಿಟಿವ್ ಇನ್ಫಿನಿಟಿ ನೆಗೆಟಿವ್. ಸೊ ಈಗ ಫೋಕಲ್ ಲೆಂತ್ ಪಾಸಿಟಿವ್ ಇನ್ಫಿನಿಟಿ ನೆಗೆಟಿವ್, ಸರೌಂಡಿಂಗ್ ಮೀಡಿಯಮ್ನ ಜಾಸ್ತಿ ಮಾಡ್ತಾ ಬನ್ನಿ. ಐ ಹೋಪ್ ಇಟ್ ಈಸ್ ವೆಲ್ ಅಂಡರ್ಸ್ಟುಡ್. ಅರ್ಥ ಆಗಿದೆ ಇವು ಅಂತ ಟೈಪ್ ಮಾಡಿ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಇದು ಮಾಡೋಣ. ಓಕೆ, ನೆಕ್ಸ್ಟ್ ಸೊ ದಟ್ ಈಸ್ ಕ್ವಶನ್ ನಂಬರ್ 17ಗೆ ಬನ್ನಿ. ಇದೇ ಥರನೇ ಕ್ವಶನ್ ನಂಬರ್ 17ಗೆ ಹೇಳ್ಕೊಡ್ತೀನಿ. ಸಾಕಷ್ಟು ಕ್ವಶನ್ಸ್ ಇದೆ, ಡಿಸ್ಕಸ್ ಮಾಡೋಣ. ಸೊ ದ ರೇ ಡಯಾಗ್ರಾಮ್ ಕುಡ್ ಬಿ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ನೀವೇ ಮಾಡ್ಬೋದು ನೋಡಿ. ಈಗ ಅವ್ರು ಕೊಟ್ಟಿರೋ ರೇ ಡಯಾಗ್ರಾಮಲ್ಲಿ ನಾವೇ ಯೂಸ್ ಮಾಡ್ಕೋಬೋದು. ಈಗ ಅವ್ರು ಕೊಟ್ಟಿರೋ ರೇ ಡಯಾಗ್ರಾಮ್ನ ಯೂಸ್ ಮಾಡ್ತೀನಿ. ಓಕೆ, ವಾಟ್ ದೇ ಹ್ಯಾವ್ ಗಿವನ್ ಇಟ್ ಈಸ್ ಲೈಕ್ ದಿಸ್. ನೋಡಿ ಲೈಟ್ ರೇ ಡೈವರ್ಜ್ ಆಗ್ತಾ ಇದೆ. ಇದು ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಕಾನ್ಸೆಪ್ಟ್ ಸಾಕು ನಮಗಿಲ್ಲಿ. ಈಗ ಇಲ್ಲಿ NG ಕೊಟ್ಟಿದ್ದಾರೆ, ಇಲ್ಲಿ N2 ಕೊಟ್ಟಿದ್ದಾರೆ, ಇಲ್ಲಿ N1 ಕೊಟ್ಟಿದ್ದಾರೆ. ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಈ ಕಡೆಯಿಂದ ಲೈಟ್ ರೇಸ್ ಬರ್ತಿದೆ, ಬಂದು ಲೆನ್ಸ್ ಮೇಲೆ ಬಿದ್ದಾಗ ಸೊ ಡೈವರ್ಜ್ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ತನಕ ಬರಬೇಕಾದ್ರೆ ಸೊ ಏನು ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ, ಸೊ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ನೋಟಿಸ್ ದಟ್ ನೋಡಿ ಲೈಟ್ ರೇ ಸ್ಟ್ರೈಟಾಗೆ ಹೋಗ್ತಾ ಇದೆ, N1 ಈಸ್ ಈಕ್ವಲ್ ಟು N2 ಆಗುತ್ತೆ. ಆಯಿತಾ, ಒಂದು ಕೇಸು. ಆಮೇಲೆ ಇದು ಡೈವರ್ಜ್ ಆಗ್ತಿದೆ. ಹಾಗಾದರೆ ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರಬೇಕು. NG ಇಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ N2 ಆಗಿರಬೇಕು, ಯಾಕೆಂದರೆ ಡೈವರ್ಜಿಂಗ್ ಆಗಿದೆ. ಹಾಗಾದರೆ ದಯವಿಟ್ಟು ನೋಡ್ಕೊಳ್ಳಿ, N1 ಈಸ್ ಈಕ್ವಲ್ ಟು N2, ಲೈಟ್ ರೇ ಸ್ಟ್ರೈಟಾಗಿ ಹೋಗ್ತಾ ಇದೆ ಇಲ್ಲಿ. ಆದರೆ ಇಲ್ಲಿ NG ಡೈವರ್ಜ್ ಆಗ್ತಾ ಇದೆ, NG ಇಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ N2, N2ಗಿಂತ ಕಡಿಮೆ ಇರಬೇಕು. ಆವಾಗಲೇ ಹೇಳಿದೆ. ಹಾಗಾದರೆ ಸರೌಂಡಿಂಗ್ ಮೀಡಿಯಮ್ ಸೊ ಇದಕ್ಕಿಂತ ಇದು ಕಡಿಮೆ ಇದ್ದರೆ ಇಟ್ ಬಿಹೇವ್ಸ್ ಆಸ್ ಡೈವರ್ಜಿಂಗ್ ಲೆನ್ಸ್. ಈಗ ಆಪ್ಷನ್ ಎಲ್ಲಿ ಕರೆಕ್ಟ್ ಆಗಿದೆ? ಸಿ ಈಸ್ ದ ರೈಟ್ ಆಪ್ಷನ್. ಸೊ ಆಮೇಲೆ N1 = N2 = N3 ಆದರೆ ಸ್ಟ್ರೈಟಾಗಿ ಹಾಗೆ ಔಟ್ ಆಗಿರೋದು ಗ್ಲಾಸ್ ಸ್ಲಾಬ್ ಥರ. ಆಮೇಲೆ ಹಾಗೆ ಅಬ್ಸರ್ವ್ ಮಾಡಿ. ಸೊ ಈಸ್ ಬಿ N1 = N2 ಆ್ಯಂಡ್ N1 ಈಸ್ ಲೆಸ್ ದ್ಯಾನ್ NG ಅಂತಂತಂದರೆ N1 ಈಸ್ ಲೆಸ್ ದ್ಯಾನ್ NG ಅಂತ ಹೇಳಿದರೆ ಲೈಟ್ ರೇ ಹೀಗೆ ಬಂದಿರೋದು. ಆ ಕಾರಣಕ್ಕೆ N1 N2 ಏನಪ್ಪ ಅಂದರೆ ಈಕ್ವಲ್ ಆಗಿರಲೇಬೇಕು.
ಆಮೇಲೆ ಎನ್ ಜಿ ಶುಡ್ ಬಿ ಲೆಸ್ಸರ್ ದ್ಯಾನ್ N2 ಆಗಿರಬೇಕು. ಸಿ ಈಸ್ ದ ರೈಟ್ ಆಪ್ಷನ್. ಆಯಿತಾ? ಸೊ ಇಟ್ ಈಸ್ ವೆರಿ ಈಕ್ವಾಲಿಟಿ. ಇವಾಗ ಹೇಳಿದಲ್ಲ, ಒಂದು ಏರ್ ಬಬಲ್ಲು ಗ್ಲಾಸ್ ಒಳಗಡೆ, ಇದು ವಾಟರ್ ಒಳಗಡೆ ಇದ್ದ ಹಾಗೆ ನೋಡಿ. ರಿಫ್ರೆಂಡ್ನೆಸ್ ಆಫ್ ವಾಟರ್ ಜಾಸ್ತಿ ಇರುತ್ತೆ, ಅದೇ ಏರ್ ಬಬಲ್ಗೆ ಕಡಿಮೆ ಇರುತ್ತೆ. ಅವಾಗ ಡೈವರ್ಜಿಂಗ್ ಲೆನ್ಸ್ ಥರ ಬಿಹೇವ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಸಿ, N1 ಈಕ್ವಲ್ಸ್ N2 ಆ್ಯಂಡ್ Ng ಈಸ್ ಲೆಸ್ ದ್ಯಾನ್ N2. ಸೊ ಶಾರ್ಟ್ಕಟ್ಸು ಬಳಸ್ತಾ ಇರಬೇಕು. ಈಗ ದಯವಿಟ್ಟು ಬನ್ನಿ ಹಾಗೇನೆ. ಇದು ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಕ್ವಶನ್ ನಂಬರ್ 17 ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಓಕೆ, ಫೈನ್. ಸೊ ಇದನ್ನು ಜ್ಞಾಪಕ ಇಟ್ಕೊಂಬಿಡಿ. ಈ ರೇ ಡಯಾಗ್ರಾಮ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 17 ಆಯಿತು. 19 ನೋಡೋಣ ಈಗ. ಎ ಬೈಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್ and radii of curvature, so there is of both the surface R is made of a material of reference N1. This lens is placed in a liquid of refractive index N2. Now the lens will behave like, ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಅವರು ಇದನ್ನು N1 ಮಾಡಿದ್ದಾರೆ, ಇದು ಆಚೆ ಕಡೆ N2 ಇದೆ. ಸೊ ಫಸ್ಟ್ ಪ್ರಾಬ್ಲಮ್ನ ಅನಲೈಸ್ ಮಾಡ್ಕೊಳ್ಳಿ. ಇದು N1, ಇದು N2 ಮಾಡಿದ್ದಾರೆ. ನೆಕ್ಸ್ಟ್ ದಟ್ ಈಸ್ ಹಿಯರ್ ಇನ್ ದಿಸ್ ಕೇಸ್ ದಿಸ್ ಲೆನ್ಸ್ ಇಸ್ ಪ್ಲೇಸ್ ಇನ್ ಲಿಕ್ವಿಡ್ N2. ನೋ ದ ಲೆನ್ಸ್ ವಿಲ್ ಬಿಹೇವ್ ಲೈಕ್, ಯಾವ ಥರ ಬಿಹೇವ್ ಮಾಡುತ್ತೆ ನೋಡಿ. ಈ ಡಯಾಗ್ರಾಮಲ್ಲಿ ಎಷ್ಟೊಂದು ಅರ್ಥ ಸಿಕ್ಬಿಡುತ್ತೆ ನಿಮಗೆ. ಐದರ್ ಆಸ್ ಎ ಕಾನ್ವೆಕ್ಸ್ ಆರ್ ಆಸ್ ಎ ಕಾನ್ಕೇವ್ ಲೆನ್ಸ್ ಡಿಪೆಂಡಿಂಗ್ ಸೋಲಿ ಆನ್ ಆರ್. ಇಲ್ಲ, ಆರ್ ಮೇಲೆ ಡಿಪೆಂಡ್ ಆಗಲ್ಲ, ಓನ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಸರೌಂಡಿಂಗ್ ಮೀಡಿಯಮ್. ಎ ಈಸ್ ದ ರಾಂಗ್ ಆನ್ಸರ್. ಎ ರಾಂಗ್ ಆನ್ಸರ್. ಕ್ವಶನ್ ನಂಬರ್ 19ಗೆ ಎ ರಾಂಗ್ ಆನ್ಸರ್. ಸೊ ರಿಫ್ರಾಕ್ಟಿವ್ ಫೋಕಲ್ ಲೆಂತ್ ಡಿಪೆಂಡ್ಸ್ ಅಪಾನ್ ದ ಸರೌಂಡಿಂಗ್ ಮೀಡಿಯಮ್, ರಿಫ್ರೆಂಡ್ನೆಸ್ ಆಫ್ ಸರೌಂಡಿಂಗ್ ಮೀಡಿಯಮ್. ಒಂದ್ಸರಿ ರೇಡಿಯಸ್ ಆಫ್ ಕರ್ವೇಚರ್ ಫಿಕ್ಸ್ ಆಗಿಬಿಟ್ರೆ ಸೊ ಸರೌಂಡಿಂಗ್ ಮೀಡಿಯಮ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಆಮೇಲೆ ಬಿ ನೋಡ್ಕೊಳ್ಳಿ. ಸೊ ಎ ಕಾನ್ವೆಕ್ಸ್ ಲೆನ್ಸ್ ಡಿಪೆಂಡಿಂಗ್ ಆನ್ N1 ಆ್ಯಂಡ್ N2. ಸೊ ಇಲ್ಲಿ ಮೋರ್ ದೆನ್ ಒನ್ ಆಪ್ಷನ್ ಇಸ್ ಕರೆಕ್ಟ್. ಖಂಡಿತ ಹೌದು. ಸೊ ಇದು ಕಾನ್ವೆಕ್ಸ್ ಆಗಬೇಕಾದ್ರೆ N1 N2 ಮೇಲೆ ಡಿಪೆಂಡ್ ಆಗ್ತಾ ಇದೆ. ಎ ಕಾನ್ಕೇವ್ ಲೆನ್ಸ್ ಡಿಪೆಂಡಿಂಗ್ ಅಪಾನ್ N1 ಆ್ಯಂಡ್ N2. ಒನ್ಸ್ ಅಗೇನ್ ಇಟ್ ಈಸ್ ಕರೆಕ್ಟ್. N1 ಮೇಲೆ ಡಿಪೆಂಡ್ ಆಗುತ್ತೆ, N2 ಮೇಲೆ ಡಿಪೆಂಡ್ ಆಗುತ್ತೆ. N2 ಸರೌಂಡಿಂಗ್ ಮೀಡಿಯಮ್, N1 lens medium. A convex lens of same focal length irrespective of R, N1 and N2, it is wrong. ಅದು ರಾಂಗ್ ಆಗುತ್ತೆ. ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಇದಕ್ಕೆ ಅಂತಂದರೆ ಬಿ ಈಸ್ ಕರೆಕ್ಟ್, ಸಿ ಈಸ್ ಕರೆಕ್ಟ್, ಡಿ ಈಸ್ ರಾಂಗ್. ಅದು ಇಂಡಿಪೆಂಡೆಂಟ್ ಆಗಿರಲ್ಲ. ಹಾಗಾದ್ರೆ ಅವ್ರು ಹೇಳ್ತಾರೆ ಕಾನ್ವೆಕ್ಸ್ ಲೆನ್ಸ್ ಆಫ್ ಸೇಮ್ ಫೋಕಲ್ ಲೆಂತ್ irrespective of R, N1 and N2. No, that is wrong. Actually, it depends upon surrounding medium. More than one option is correct. B ನೂ ಕರೆಕ್ಟ್ ಆಗಿದೆ, ಸಿ ನೂ ಕರೆಕ್ಟ್ ಆಗಿದೆ. ಹಾಗಾದರೆ ಇಟ್ ಮೇ ಬಿಹೇವ್ಸ್ ಲೈಕ್ ಕನ್ವರ್ಜಿಂಗ್ ಲೆನ್ಸ್ ಆರ್ ಇಟ್ ಮೇ ಬಿಹೇವ್ಸ್ ಲೈಕ್ ಡೈವರ್ಜಿಂಗ್ ಲೆನ್ಸ್. ಸೊ ಕನ್ವರ್ಜಿಂಗ್ ಲೆನ್ಸ್ ಥರನೂ ಬಿಹೇವ್ ಮಾಡ್ಬೋದು, ಇಲ್ಲ ಡೈವರ್ಜಿಂಗ್ ಲೆನ್ಸ್ ಥರನೂ ಬಿಹೇವ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಬೋತ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಮೋರ್ ದ್ಯಾನ್ ಒನ್ ಆಪ್ಷನ್ ಈಸ್ ಕರೆಕ್ಟ್. ಮೋರ್ ದ್ಯಾನ್ ಒನ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಗಿದೆ? ಯು ಅಂತ ಟೈಪ್ ಮಾಡಿ. ರಿಫ್ರಾಕ್ಟಿವ್ನೆಸ್ ಆಫ್ N1, N2 ಎಲ್ಲದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಡಯಾಗ್ರಾಮ್ ನೋಡ್ಕೋಬೇಕು ನೀವು. ಸರೌಂಡಿಂಗ್ ಮೀಡಿಯಮ್ ಚೇಂಜ್ ಮಾಡ್ತಾ ಸ್ಟ್ರೈಟ್ ಆಗುತ್ತೆ, ರೈಟ್ ಡೈವರ್ಜ್ ಆಗುತ್ತೆ, ಡಿಪೆಂಡ್ಸ್. ಓಕೆ, ಈಗ ಮುಂದಕ್ಕೆ ಹೋಗೋಣ. ಸೊ ದ ನೆಕ್ಸ್ಟ್ ಒನ್ ಈಸ್, ಸೊ ಈಗ ಇದ್ರ ಮೇಲೆ ಕ್ವಶನ್ಸು ಸಾಕಷ್ಟು ಆಗ್ತಾ ಇದೆ. ವೆಲ್, ಸೊ ದಟ್ ಈಸ್ ಕ್ವಶನ್ ನಂಬರ್ 30 ಕೂಡ ಆಗಿದೆ. ಸೊ ಈಗ ಮುಂದಿನ ಕ್ವಶನ್ಗೆ ಹೋಗೋಣ ಬನ್ನಿ. ಸೊ ಕ್ವಶನ್ ನಂಬರ್ 1 ಇಲ್ಲಿಂದ ಸಾಲ್ವ್ ಮಾಡ್ಕೊಳ್ತೀನಿ. ಈಗ ಅವ್ರು ಕೇಳ್ತಾ ಇದ್ದಾರೆ 1/f = n-1 ಇಂಟು 1/r1 - 1/r2. ಇವತ್ತು ಏನೇ ಆಟ ಆಡೋದು ಕೂಡ ಈ ಈಕ್ವೇಷನ್ ಮೇಲೆ ಮತ್ತು -1/u + 1/v = 1/f. ಇದು ಥಿನ್ ಲೆನ್ಸ್ ಫಾರ್ಮುಲಾ, ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇವೆರಡರ ಮೇಲೆ ಆಟ ಆಡ್ತಾ ಇರ್ತೀವಿ ಇವತ್ತು. ಫಸ್ಟ್ ಕ್ವಶನಿಗೆ ಬನ್ನಿ. ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್ 40 cm ಫಾರ್ ಈ ಸರ್ಫೇಸ್. ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ 1.5. ದ ಫೋಕಲ್ ಲೆಂತ್ ವಿಲ್ ಬಿ. ಇಲ್ಲಿ ನೋಡಿ F = R ಅಂತ ಡೈರೆಕ್ಟಾಗಿ ಬರೀಬೋದು. ಸೊ ಆವಾಗ ಆನ್ಸರ್ ನಮಗೆ 40 cm ಬರುತ್ತೆ ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದ್ದರೆ. ಈಗ ನಮ್ಮ ಮುಂದಿನ ಕ್ವಶನ್ ಏನಪ್ಪ ಅಂದರೆ F = R ಹೇಗೆ ತೋರಿಸೋದು ನೋಡಿ. ದಯವಿಟ್ಟು ಈ ಫಾರ್ಮುಲಾ ನೋಡ್ಕೊಳ್ಳಿ. 1/f = 1.5 - 1.
ಇದು ಡಬಲ್ ಕಾನ್ವೆಕ್ಸ್ ಲೆನ್ಸ್ ಇದು. ಯು ಟೇಕ್ R1 ಈಕ್ವಲ್ಸ್ R ಬಟ್ R2 ಈಕ್ವಲ್ಸ್ ಮೈನಸ್ R. ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಬೇಕು. ನಿಮಗೆ ಇಲ್ಲಿ ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಬೇಕಾದ್ರೆ R2 ಈಕ್ವಲ್ಸ್ ಮೈನಸ್ R ಹೇಗೆ ಬಂತು ತೋರಿಸ್ಕೊಡ್ತೇನೆ. ಇಲ್ಲಾಂದರೆ ನೀವು ಏನಪ್ಪ ಅಂದರೆ ನೋಡಿ, ಈಗ ಯು ಡೂ ಒನ್ ಥಿಂಗ್, ಇದು ವೈ ಆಕ್ಸಿಸ್ ಹಾಕ್ಕೊಳ್ಳಿ, ಇದು ಎಕ್ಸ್ ಆಕ್ಸಿಸ್ ಹಾಕ್ಕೊಳ್ಳಿ. ಅದಕ್ಕೆ ಅದನ್ನು ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಅಂತ ಹೇಳೋದು. ನೋಡಿ, ಇದು ಸ್ಪಿಯರ್ ನೀವು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಇದೊಂದು ಸ್ಪಿಯರ್ ಕಂಪ್ಲೀಟ್ ಮಾಡಿ. ನೀವು R1 R2 ಹೇಗೆ ತೊಗೋಬೇಕು ಐಡಿಯಾ ಬಂದ್ಬಿಡುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ದಟ್ ಈಸ್, ಇದು ಆಪ್ಟಿಕ್ ಸೆಂಟರ್ ಸಿ ಅಂತ ಹೇಳೋಣ. ಈಗ ಇದಕ್ಕೆ ನೋಡಿ, ಇದಕ್ಕೆ ರೇಡಿಯಸ್ ಹಿಂಗೆ ಮೆಷರ್ ಮಾಡಿ. ಸೊ ದಟ್ ಈಸ್ ಯು ಆರ್ ಮೆಷರಿಂಗ್ ಫ್ರಮ್ ಹಿಯರ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಮೆಷರ್ ಮಾಡಿಬಿಟ್ರೆ R1 ಪಾಸಿಟಿವ್ ಆಗುತ್ತೆ. ಇಲ್ಲಿಂದ ಮೆಷರ್ ಮಾಡಿದ್ರೆ ನೋಡಿ, ಇದು ಈ ಕಡೆ ಹಿಂಗೆ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ಗೆ ಆಪೋಸಿಟ್ ಮೆಷರ್ ಮಾಡ್ತೀರಾ. ಇನ್ನೂ ಚೆನ್ನಾಗಿ ಹೇಳೋಣ, ಮೈನಸ್ ಎಕ್ಸ್ ಆಕ್ಸಿಸ್ ಮೆಷರ್ ಮಾಡ್ತಾ ಇದ್ದೀರಾ. ಮೈನಸ್ ಎಕ್ಸ್ ಮೆಷರ್ ಮಾಡಿದ್ರೆ ಮೈನಸ್ R2. ಅವಾಗ R2 ಈಸ್ ಈಕ್ವಲ್ ಟು ಮೈನಸ್ R ಅಂತ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ R1 ಈಕ್ವಲ್ಸ್ ಪಾಸಿಟಿವ್ ಪ್ಲಸ್ R ಅಂತ ಹಾಕ್ಕೊಳ್ಳಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ 1/R ಮೈನಸ್ ಆಫ್ ಮೈನಸ್ 1/R. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. 1/F ಈಕ್ವಲ್ಸ್ 0.5 ಇಂಟು 1/R ಪ್ಲಸ್ 1/R 2/R. 2 ಇಂಟು 0.5 ಈಸ್ 1/R. ಹಾಗಾದರೆ F ಈಸ್ ಈಕ್ವಲ್ ಟು R. ಸೊ ಈಗ ನಾವು ಮುಂದಕ್ಕೆ ಶಾರ್ಟ್ಕಟ್ ಯೂಸ್ ಮಾಡಿ n ಈಕ್ವಲ್ಸ್ 1.5 ಇದ್ದರೆ F ಈಸ್ ಈಕ್ವಲ್ ಟು R ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಈ ಪ್ರಾಬ್ಲಮಲ್ಲಿ ಸಿಂಪಲ್ ಆಗಿದೆ, ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಸೊ ಇಫ್ ದ ರೇಡಿಯಸ್ ಆಫ್ ಕರ್ವೇಚರ್ ಈಸ್ 40 centimeter, the focal length is also 40 centimeter. So the right answer is, for question number 1, A is the right option. A is the right option. ಸೊ ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಇದು ಯಾವ ಥರ ಅಪ್ಲೈ ಮಾಡಬೇಕು ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಕ್ವಶನ್ ನಂಬರ್ 2ಗೆ ಹೋಗೋಣ. ಕ್ವಶನ್ ನಂಬರ್ 2. ಸೊ ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸ್ ಆಕ್ಸಿಸ್ ಹಾಕಿ, ನೋಡಿ ಕಲರ್ಸ್ ಚೇಂಜ್ ಮಾಡ್ತೇನೆ. ಒಂದು ಎಕ್ಸ್ ಆಕ್ಸಿಸ್ ಹಾಕಿ, ಒಂದು ವೈ ಆಕ್ಸಿಸ್ ಹಾಕಿ, ಎಲ್ಲಿಂದ ಡಿಸ್ಟೆನ್ಸ್ ಮೆಜರ್ ಮಾಡಬೇಕು ಅಲ್ಲಿಂದ ತೊಗೊಳ್ಳಿ. ಅವಾಗ ಪ್ಲಸ್ ಮೈನಸ್ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಕಡೆ ಬಂದರೆ ಪ್ಲಸ್, ಮೇಲ್ಗಡೆ ಬಂದರೆ ಪ್ಲಸ್, ಕೆಳಗಡೆ ಬಂದರೆ ಮೈನಸ್, ಈ ಕಡೆ ಬಂದರೆ ಮೈನಸ್. ಅದಕ್ಕೆ ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಅಂತಲೇ ಹೇಳೋದು. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕ್ವಶನ್ ನಂಬರ್ ಸೊ 2ಗೆ ಬನ್ನಿ. 2 ಒಂದೊಂದು ಮುಗಿಸ್ಕೊಂಡು ಹೋಗೋಣ. ಕ್ವಶನ್ ನಂಬರ್ 2 ಈಗ ಹೇಳ್ಕೊಡ್ತೇನೆ. ಸೊ ಕ್ವಶನ್ ನಂಬರ್ 2, ದೇ ಆರ್ ಸೇಯಿಂಗ್ ದಟ್ two coaxial thin lasers of equal and opposite focal lengths are separated by distance d. The combination will behave like here. ನೋಡಿ, ಒಂದು ನಿಮಿಷ ಇದು ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು ಕಾನ್ವೆಕ್ಸ್ ಲೆನ್ಸ್ ಆಗಿರಲಿ, ಇದು ಕಾನ್ಕೇವ್ ಲೆನ್ಸ್ ಆಗಿರಲಿ, ಇದಕ್ಕೆ ಫೋಕಲ್ ಲೆಂತ್ ಎಫ್ ಇದೆ, ಇದು ಫೋಕಲ್ ಲೆಂತ್ ಎಫ್ ಇದ್ದರೆ ವಾಟ್ ಈಸ್ ದ ಎಫೆಕ್ಟಿವ್ ಫೋಕಲ್ ಲೆಂತ್ ಅಂತ ಕೇಳ್ತಾರೆ. ನಾನು ಆಪ್ಷನ್ಸ್ ಕೊಡ್ತೀನಿ, ಆನ್ಸರ್ ಹೇಳಿ. ಪಾಸಿಟಿವ್, ನೆಗೆಟಿವ್, ಇನ್ಫಿನಿಟಿ, 0 ಕೊಡಿ. ಕಮಾನ್. ಒಂದು ಕಾನ್ವೆಕ್ಸು ಕಾನ್ಕೇವ್ ಎರಡಕ್ಕೂ ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ಓಕೆ, ಗೊತ್ತಾಗಲಿಲ್ವಾ? ವೆರಿ ಸಿಂಪಲ್. ಇಲ್ಲಿ ನೋಡಿ, ಈಗ 1/FE ಈಸ್ ಈಕ್ವಲ್ ಟು 1/F1 ಪ್ಲಸ್ 1/F2. ನಿಧಾನಕ್ಕೆ ಹೋಗ್ತೀನಿ, ಕ್ವಶನ್ಸ್ ಹಿಂದೆ ಮುಂದೆ ಎಲ್ಲ ಕೆದಕೋತಾ ಇರ್ತೇನೆ. ಈಗ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಪಾಸಿಟಿವ್, ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ ಈಸ್ ನೆಗೆಟಿವ್. ಹಾಗಾದರೆ 1/FE ಈಸ್ ಈಕ್ವಲ್ ಟು 1/F0. ದಿಸ್ ಇಂಪ್ಲೈಸ್ FE ಈಸ್ ಈಕ್ವಲ್ ಟು ಇನ್ಫಿನಿಟಿ. ಫೋಕಲ್ ಲೆಂತ್ ಆಫ್ ಈಕ್ವಲೆಂಟ್ ಫೋಕಲ್ ಲೆಂತ್ ಈಸ್ ಇನ್ಫಿನಿಟಿ. ನೀವು ಕೇಳ್ಬೋದು, ಸರ್ ಯಾಕೆ ಸರ್ ಇನ್ಫಿನಿಟಿ ಆಯಿತು? ಯಾಕೆ ಅಂತ ಹೇಳಿದ್ರೆ ಲೈಟ್ ರೇಸ್ ನೈದರ್ ಕನ್ವರ್ಜ್ ನಾಟ್ ಡೈವರ್ಜ್. ನನ್ನ ಕೈ ನೋಡಿ, ಈಗ ಲೈಟ್ ರೇಸ್ ಹಿಂಗೆ ಬಿದ್ದಿದ್ದು ಸ್ಟ್ರೈಟಾಗೆ ಹೋಗುತ್ತೆ. ವೇರ್ ಡು ದ ಲೈಟ್ ರೇಸ್ ಮೀಟ್? ದ ಮೀಟ್ ಅಟ್ ಇನ್ಫಿನಿಟಿ. ಫೋಕಲ್ ಲೆಂತ್ ಈಸ್ ಇನ್ಫಿನಿಟಿ. ಇದು ಮಾಮೂಲಿ ಕ್ವಶನ್. ಇದು ಇನ್ನೂ ಚೆನ್ನಾಗಿ ಹೇಳೋಣ. ಇಟ್ ಬಿಹೇವ್ಸ್ ಆಸ್ ಎ ಗ್ಲಾಸ್ ಲ್ಯಾಬ್. ನೋಡಿ, ಗ್ಲಾಸ್ ಲ್ಯಾಬ್ ಥರ ಯಾವ ಥರ ಬಿಹೇವ್ ಮಾಡುತ್ತೆ, ವೆರಿ ಇಂಟ್ರೆಸ್ಟಿಂಗ್. ಈಗ ಒಳಗಡೆ ಈ ಸಪ್ರೇಷನ್ ತೆಗೆದುಬಿಡ್ತೀನಿ. ನನ್ನ ಕೈ ನೋಡಿ, ಈಗ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಇದು ಥಿಕ್ನೆಸ್ ಎಷ್ಟಿದೆ, ಇದು ಥಿಕ್ನೆಸ್ ಎಷ್ಟಿದೆ, ಇದು ಥಿಕ್ನೆಸ್ ಎಲ್ಲವೂ ಸೇಮ್ ಥಿಕ್ನೆಸ್ ಇದೆ. ಸೇಮ್ ಥಿಕ್ನೆಸ್ ಇದ್ದರೆ ಇಟ್ ಆಕ್ಟ್ಸ್ ಎ ಗ್ಲಾಸ್ ಲ್ಯಾಬ್. ಇದೇ ಲೆನ್ಸ್ನ ನಾವು
ಪವರ್ ಇಲ್ಲದೇ ಇದ್ದರೂ ಕೂಡ ಬೈಕು ಅಥವಾ ಏರಲ್ಲಿ ಹೋಗ್ಬೇಕಾದ್ರೆ ರೈಡಿಂಗ್ ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ. ರೈಡಿಂಗ್ ಗ್ಲಾಸ್ ಏನಪ್ಪ ಅಂತಂದರೆ ಫೋಕಲ್ ಲೆಂತ್ ಇನ್ಫಿನಿಟಿ ಅಥವಾ ಪವರ್ ಈಸ್ ಈಕ್ವಲ್ ಟು 1/FE ಈಕ್ವಲ್ಸ್ 1/∞ ಈಕ್ವಲ್ಸ್ 0. ಅದಕ್ಕೆ ಇದನ್ನು ಝೀರೋ ಪವರ್ ಗ್ಲಾಸಸ್ ಅಥವಾ ಪವರ್ಲೆಸ್ ಗ್ಲಾಸಸ್ ಅಂತ ಹೇಳ್ತೀವಿ. ಝೀರೋ ಪವರ್ ಗ್ಲಾಸಸ್ ಆರ್ ಪವರ್ಲೆಸ್ ಗ್ಲಾಸಸ್ ಅಂತ ಹೇಳ್ತೀವಿ. ಇದು ರೈಡಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಅಂದರೆ ಸೇಮ್ ಥಿಕ್ನೆಸ್ ಇರಬೇಕು. ಸೊ ನೋಡಿ, ಮಧ್ಯದಲ್ಲಿ ನಾನು ಅಳಿಸಿದ ತಕ್ಷಣ ಸೇಮ್ ಥಿಕ್ನೆಸ್ ಆಯಿತು. ಈಗ ಸಪೋಸ್ ಇದನ್ನು ಕಾಂಬಿನೇಷನ್ ಮತ್ತೆ ತೊಗೊಳ್ಳಿ ನೋಡಿ, ಒಂದು ಕಾನ್ವೆಕ್ಸು ಕಾನ್ಕೇವ್ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದರೆ ಇದು ಯು ಅಂತ ಟೈಪ್ ಮಾಡಿ. ಅದೇ ಕ್ವಶನ್ ನಂಬರ್ 2 ಇನ್ನೂ ಬಂದಿಲ್ಲ. ನಾನು ಇದಕ್ಕೆ ಒಂದು ಕಾನ್ಸೆಪ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಫೈನ್. ಈಗ ಮುಂದಕ್ಕೆ ಹಾಗೆ ನೋಡಿ, ಇದು ರೈಡಿಂಗ್ ಗ್ಲಾಸಸ್ಗೆ ಪವರ್ 0 ನಾವು ಇಟ್ಕೊಳ್ಳಿ. ವಾಟ್ ಇಸ್ ದ ಪವರ್ ಆಫ್ ರೈಡಿಂಗ್ ಗ್ಲಾಸಸ್ ಅಂತಂದರೆ 0. ಬರೀಬೇಕು ಇವೆಲ್ಲ. ಈಗ ಕ್ವಶನ್ ಅವರು ಈ ಥರ ಕೇಳಿಲ್ಲ, ಅವ್ರು ಕೇಳಿರೋದು ಬೇರೆ ಥರ ಕೇಳಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ಇನ್ ದಿಸ್ ಒನ್ ದರ್ ಇಸ್ 2 coaxial thin lenses equal and opposite focal lengths are separated by distance d. ಸ್ವಲ್ಪ ಸಪ್ರೇಷನ್ ಇದೆ. ಈಗ ನಮ್ಮ ಕೆಲಸ ಏನಪ್ಪ ಅಂತಂದರೆ, ಇದು ಸಪ್ರೇಷನ್ ಇದೆ, ದೇ ಆರ್ ಸಪ್ರೇಟ್ ಬೈ ಸಮ್ ಡಿಸ್ಟೆನ್ಸ್. ಸಪ್ರೇಟ್ ಬೈ ಸಮ್ ಡಿಸ್ಟೆನ್ಸ್. ದೇ ಆರ್ ಆಸ್ಕಿಂಗ್, ಎರಡಕ್ಕೂ ಫೋಕಲ್ ಲೆಂತ್ ಸೇಮ್ ಇದೆ. ಸೊ ಹೌ ಇಟ್ ಬಿಹೇವ್ಸ್, ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಇದರ ಈಕ್ವಲೆಂಟ್ ಫೋಕಲ್ ಲೆಂತ್ ಪಾಸಿಟಿವಾ ನೆಗೆಟಿವಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ಎರಡು ಸೇರಿಸಿದ್ರೂ ಫೋಕಲ್ ಲೆಂತ್ ಇನ್ಫಿನಿಟಿ. ಇಲ್ಲಿ ಅವ್ರು ಕೇಳ್ತಾ ಇರೋದು ಕಾನ್ವೆಕ್ಸ್ ಲೆನ್ಸಾ, ಕಾನ್ಕೇವ್ ಲೆನ್ಸಾ, ಪ್ಲೇನ್ ಗ್ಲಾಸ್ ಪ್ಲೇಟಾ, ಪ್ಲೇನ್ ಮಿರರ್ ಅಂತೂ ಆಗಲ್ಲ ಬಿಡಿ. ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಯು ಶುಡ್ ರೈಟ್ ದ ರೇ ಡಯಾಗ್ರಾಮ್. ನನ್ನ ಕೈ ನೋಡ್ತಾ ಇರಿ, ರೇ ಡಯಾಗ್ರಾಮ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡ್ತೇನೆ ನೋಡಿ. ದ ಥಿಂಗ್ ಈಸ್, ಲೈಟ್ ರೇಸು ಇಲ್ಲಿ ಬೀಳ್ತಾ ಇದೆ ಅಂತ ಅಂದ್ಕೊಳ್ಳಿ. ನಾವು ಶಾಲೆ ಕಾಲಿಸಸ್ ಫೋಕಲ್ ಪಾಯಿಂಟ್ ಎಫ್. ಫೋಕಲ್ ಪಾಯಿಂಟ್ ಎಫ್ ಅಂತ ಹೇಳೋಣ. ಸೆಕೆಂಡ್ ಫೋಕಲ್ ಪಾಯಿಂಟ್ ಇದು. ಇಲ್ಲೆಲ್ಲ ಫಸ್ಟ್ ಫೋಕಲ್ ಪಾಯಿಂಟ್ ಬರುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಫ್ ಯು ಪ್ಲೇಸ್ ದ ಲೆನ್ಸ್, ಕಾನ್ಕೇವ್ ಲೆನ್ಸ್ ಇಡ್ತಾ ಇದ್ದೀರಾ. ಕಾನ್ಕೇವ್ ಲೆನ್ಸ್ ಇಟ್ಟಾಗ ಲೈಟ್ ರೇಸ್ ಏನಾಗುತ್ತೆ ಅಂತ ನೋಡಿ. ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೀರಾ, ಇಟ್ ಈಸ್ ಸಪ್ರೇಟ್ ಬೈ ಡಿಸ್ಟೆನ್ಸ್ ಡಿ. ನೀವು ಹತ್ತಿರದಲ್ಲಿ ತಂದುಬಿಟ್ರೆ ಲೈಟ್ ರೇಸ್ ಸ್ಟ್ರೈಟಾಗಿ ಹೊರಟೋಗ್ಬಿಡುತ್ತೆ. ಆದರೆ ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್ಸ್, ಲೈಟ್ ರೇಸು ನೋಡಿ, ಇದು ಇಟ್ಟ ತಕ್ಷಣ ಸ್ವಲ್ಪ ಡೈವರ್ಜಿಂಗ್ ಜಾಸ್ತಿ ಆಗುತ್ತೆ. ಆದರೆ ಲೈಟ್ ರೇಸ್ ಕನ್ವರ್ಜ್ ಆಗ್ತಿದೆ. ಸೊ ಆ ಕನ್ವರ್ಜಿಂಗ್ ಪಾಯಿಂಟ್ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ, ಅಂದರೆ ಸ್ವಲ್ಪ ಮಟ್ಟಿಗೆ ಡೈವರ್ಜ್ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಅಷ್ಟೇ. ಹಾಗಾದರೆ ಸ್ಟಿಲ್ ಈಗ ಕಾಂಬಿನೇಷನ್ ನೋಡ್ಕೊಳ್ಳಿ, ಲೈಟ್ ರೇ ಇಲ್ಲಿ ಪ್ಯಾರಲ್ ಬರ್ತಾ ಇದೆ, ಆದರೆ ಇಲ್ಲಿ ಸೊ ಬಂದು ಫೋಕಸ್ ಹೊಸ ಪಾಯಿಂಟ್ ಬರ್ತಾ ಇದೆ. ಓಕೆ, ಈಗ ಸ್ಟಿಲ್ ಇಟ್ ಈಸ್ ಬಿಹೇವಿಂಗ್ ಆಸ್ ಎ, ಸೊ ಸ್ಟಿಲ್ ಯಾವ ಥರ ಲೆನ್ಸ್ ಈ ಥರ ಬಿಹೇವ್ ಮಾಡುತ್ತೆ ಅಂದರೆ, ಇಟ್ ಬಿಹೇವ್ಸ್ ಆಸ್ ಕನ್ವರ್ಜಿಂಗ್ ಲೆನ್ಸ್. ಸೊ ಕನ್ವರ್ಜಿಂಗ್ ಲೆನ್ಸ್ ಅಂದರೆ ಫೋಕಲ್ ಲೆಂತ್ ಇಟ್ ಈಸ್ ಪಾಸಿಟಿವ್. ಹಾಗಾದರೆ ಸಪ್ರೇಷನ್ ಇಟ್ಟರೂ ಕೂಡ ದ ಫೋಕಲ್ ಲೆಂತ್ ಇಸ್ ಪಾಸಿಟಿವ್. ಅದೇ ಕಾಂಟಿಟಲ್ಲಿ ಇಟ್ಬಿಟ್ರೆ ಇನ್ಫಿನಿಟಿ ಆಗ್ಬಿಡುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹಾಗಾದರೆ ಫಾರ್ ಕ್ವಶನ್ ನಂಬರ್ 2, ದ ರೈಟ್ ಆನ್ಸರ್ ಈಸ್ ಎ. ಇಟ್ ಬಿಹೇವ್ಸ್ ಆಸ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಥರ ಬಿಹೇವ್ ಮಾಡುತ್ತೆ. ಇದರ ಅರ್ಥ ಮಾಡ್ಕೋಬೇಕಂದ್ರೆ ರೇ ಡಯಾಗ್ರಾಮ್ ಬರೆದೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ನೋಡಿ, ಫಸ್ಟ್ ಫೋಕಲ್ ಪಾಯಿಂಟು ಕಾನ್ಕೇವ್ ಲೆನ್ಸ್ ಇಟ್ಟಾಗ ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. ಆಯಿತಾ? ಅನಲೈಸ್ ಮಾಡೋಣ ಅಷ್ಟೇ, ವೆರಿ ಸಿಂಪಲ್. ನೆಕ್ಸ್ಟ್, ಸೊ ಕ್ವಶನ್ ನಂಬರ್ 9 ನೋಡಿ, ಅದೇ ಥರ ಕ್ವಶನ್ ನಂಬರ್ 9. ಕಾನ್ಕೇವ್ ಲೆನ್ಸ್ ಸೊ ತುಂಬ ಚೆನ್ನಾಗಿದೆ. ಕ್ವಶನ್ ನಂಬರ್ 9 ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ.
ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಅರ್ಥ ಆಯಿತು ಕ್ವಶನ್ ನಂಬರ್ 2 ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದು ಅರ್ಥ ಆಗಿದ್ರೆ ಇಟ್ ಬಿಹೇವ್ಸ್ ಆಸ್ ಅ ಕಾನ್ವೆಕ್ಸ್ ಲೆನ್ಸ್ ಅಂತ ಯು ಅಂತ ಟೈಪ್ ಮಾಡಿ. ಕಾನ್ವೆಕ್ಸ್ ಲೆನ್ಸ್ ಥರನೇ ಬಿಹೇವ್ ಮಾಡುತ್ತೆ. ಸಪ್ರೇಷನ್ ಹಾಕಿದ್ರು ಕಾನ್ವೆಕ್ಸ್ ಲೆನ್ಸ್ ಥರ. ಇದು ಎರಡು ಸೇರಿಸ್ಬಿಟ್ರೆ ಇನ್ಫಿನಿಟಿ ಆಗುತ್ತೆ. ಓಕೆ, ಈಗ ಬನ್ನಿ ರೈಟಿಂಗ್ ಗ್ಲಾಸ್ ಕಾನ್ಸೆಪ್ಟೇ ಕೊಡ್ತೇನೆ. ಕ್ವೆಶ್ಚನ್ ನಂಬರ್ 9 ನೋಡಿ. ಎ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಹ್ಯಾವ್ ಸೇಮ್ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಅಂಡ್ ಆರ್ ಪುಟ್ ಇನ್ ಕಾಂಟ್ಯಾಕ್ಟ್. ಎರಡು ಕಾಂಟ್ಯಾಕ್ಟಲ್ಲಿದೆ ಟು ಫಾರ್ಮ್ ಎ ಲೆನ್ಸ್ ಕಾಂಬಿನೇಷನ್. ದ ಕಾಂಬಿನೇಷನ್ ಈಸ್ ಯೂಸ್ ಟು ವ್ಯೂ ಅನ್ ಆಬ್ಜೆಕ್ಟ್ ಆಫ್ 5 ಸೆಂಟಿಮೀಟರ್ ಲೆಂತ್ ಕೆಪ್ಟ್ 20 ಸೆಂಟಿಮೀಟರ್ ಫ್ರಮ್ ದ ಲೆನ್ಸ್ ಕಾಂಬಿನೇಷನ್. ಈಗ ಇಲ್ಲೆಲ್ಲ ಒಂದು ಕಡೆಗೆ ಆಬ್ಜೆಕ್ಟ್ ಇಡ್ತಾ ಇದ್ದೀವಿ, ಆಯಿತಾ. ನೆಕ್ಸ್ಟ್ ಲೆಂತ್ 5 ಸೆಂಟಿಮೀಟರ್ ಇದೆ. ಈಗ ಅವ್ರು ಕೇಳ್ತಾ ಇದ್ದಾರೆ ದಟ್ ಈಸ್ ವಾಟ್ ಈಸ್ ದ ಆಸ್ ಕಂಪೇರ್ಡ್ ಟು ದ ಆಬ್ಜೆಕ್ಟ್ ದ ಇಮೇಜ್ ವಿಲ್ ಬಿ ವೆರಿ ಸಿಂಪಲ್. ಒಂದು ಗ್ಲಾಸ್ ಮುಖಾಂತರ ನೋಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ನೋಡಿ, ನೀವು ಗ್ಲಾಸ್ ಮುಖಾಂತರ ಒಂದು ಆಬ್ಜೆಕ್ಟ್ ನೋಡಿದ್ರೆ ಇಟ್ ನೈದರ್ ಎನ್ಲಾರ್ಜ್ಡ್ ನಾಟ್ ಕನ್ವರ್ಸ್ಡ್. ಎನ್ಲಾರ್ಜ್ಡು ಆಗಲ್ಲ, ಕನ್ವರ್ಸ್ಡು ಆಗಿಲ್ಲ. ತೋರಿಸ್ತೀನಿ, ಅಬ್ಸರ್ವ್ ಮಾಡಿ ನೋಡಿ. ಇದು ಗ್ಲಾಸ್. ಈ ಗ್ಲಾಸ್ ಮುಖಾಂತರ ಪೆನ್ ನೋಡ್ತಾ ಇದ್ದೀರಾ. ಪೆನ್ ಸೈಜು ಎನ್ಲಾರ್ಜು ಆಗಿಲ್ಲ, ಕನ್ವರ್ಜು ಆಗಿಲ್ಲ. ಹಾಗಾದರೆ ಸೇಮ್ ಸೈಜ್ ಬರುತ್ತೆ ಬಿಕಾಸ್ ಇಟ್ ಬಿಹೇವ್ಸ್ ಆಸ್ ಎ ಗ್ಲಾಸ್ ಸ್ಲ್ಯಾಬ್. ಅದನ್ನೇ ಇದು ತಗೊಳ್ಳಿ ನೋಡಿ. ಇದು ತಗೊಳ್ಳಿ. ಈಗ ಇದು ನೋಡಿ ಲೆನ್ಸ್, ಇದ್ರ ಮುಖಾಂತರ ನೋಡಿ. ಇಟ್ ಅಪಿಯರ್ಸ್ ಟು ಬಿ ಬಿಗರ್ ಇನ್ ಸೈಜ್. ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇಟ್ ಅಪಿಯರ್ಸ್ ಟು ಬಿ, ಇನ್ನು ಕೆಳಗೆ ಇಡೋಣ ನೋಡಿ. ಇಟ್ ಅಪಿಯರ್ಸ್ ಟು ಬಿ ಬಿಗರ್ ಇನ್ ಸೈಜ್ ಕಾಣಿಸ್ತಾ ಹೋಗ್ಬಿಡುತ್ತೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ನೋಟಿಸ್ ದಟ್. ಸೊ ಲೆನ್ಸ್ ನೋಡಿ, ಈ ಥರ ಬಲ್ಜ್ ಆಗ್ಬಿಟ್ರೆ ಅದರದ್ದು ಪ್ರಾಪರ್ಟೀಸೇ ಚೇಂಜ್ ಆಗ್ಬಿಡುತ್ತೆ. ನೋಡಿ ಕೆಳಗಡೆ ಇಮೇಜ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ. ಸೊ ದೇರ್ ಫೋರ್ ಆದರೆ ಗ್ಲಾಸ್ ಸ್ಲ್ಯಾಬ್ ಆದರೆ ಸೇಮ್ ಹಾಗೆ ಕಾಣಿಸ್ತಾ ಇದೆ. ಗ್ಲಾಸ್ ಸ್ಲ್ಯಾಬಲ್ಲಿ ಏನೂ ಬದಲಾವಣೆ ಇಲ್ಲ. ಸೊ ದಟ್ಸ್ ವೈ ಯು ಪ್ಲೀಸ್ ರಿಮೆಂಬರ್. ಸೊ ಈಗ ಇಲ್ಲಿ ಇಮೇಜ್ ಕೂಡ ನೀವು ನೋಡ್ತಾ ಇದ್ದೀರಾ, ಅದು ಅಷ್ಟೇ ಹೈಟ್ ಕಾಣಿಸ್ತಾ ಇದೆ. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಆಫ್ ದ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಎರೆಕ್ಟಾಗಿ ಕಾಣಿಸ್ತಾ ಇರುತ್ತೆ. ನೀವು ಅಬ್ಸರ್ವರ್ ಇಲ್ಲಿದ್ದರೆ ಇಟ್ ಆಸ್ ಇದೇ ಥರನೇ ಕಾಣಿಸುತ್ತೆ ಬಿಕಾಸ್ ಇಟ್ ಬಿಹೇವ್ಸ್ ಆಸ್ ಎ ಗ್ಲಾಸ್ ಸ್ಲ್ಯಾಬ್. ಇದು ಯಾವ ಥರ ಬಿಹೇವ್ ಮಾಡುತ್ತೆ ಅಂದರೆ ಗ್ಲಾಸ್ ಸ್ಲ್ಯಾಬ್. ನೋಡಿ ಗ್ಲಾಸ್ ಸ್ಲ್ಯಾಬ್ಗೆ ನನ್ನ ಕೈ ನೋಡ್ಕೊಳ್ಳಿ ಈಗ. ಸೊ ಗ್ಲಾಸ್ ಸ್ಲ್ಯಾಬ್ಗೆ ನೀವು ಲೈಟ್ ರೇಸ್ ಕಳಿಸಿದ್ರೆ ನೋಡಿ, ಈ ಥರ ಲೈಟ್ ರೇಸ್ ಕಳಿಸಿದ್ರೆ ದೆನ್ ಸೊ ನೈದರ್ ಕನ್ವರ್ಜ್ ನಾರ್ ಡೈವರ್ಜ್. ನೋಡಿ ಇದು ಎರಡು ಒಂದೇ. ಸೊ ದ ನೈದರ್ ಕನ್ವರ್ಜ್ ನಾರ್ ಡೈವರ್ಜ್ ಅಂತ ಹೇಳಿದ್ರೆ, ಸೊ ದೆನ್ ದ ಫೋಕಲ್ ಲೆಂತ್ ಈಸ್ ಇನ್ಫಿನಿಟಿ ಆ್ಯಂಡ್ ದ ಪವರ್ ಈಸ್ 0. ಇನ್ನು ಚೆನ್ನಾಗಿ ಹೇಳೋಣ, ನೈದರ್ ಕನ್ವರ್ಜ್ ನಾರ್ ಡೈವರ್ಜ್ ಅಂದರೆ ಪವರ್ ಈಕ್ವಲ್ಸ್ 0. ವೆನ್ ದ ಪವರ್ ಈಕ್ವಲ್ಸ್ 0 ಫೋಕಲ್ ಲೆಂತ್ ಈಸ್ ಇನ್ಫಿನಿಟಿ. ಅಂದರೆ ದೇ ಮೀಟ್ ಅಟ್ ಇನ್ಫಿನಿಟಿ ಅಂತ ಹೇಳಿದ್ರು ಒಂದೇ, ದೇ ನೆವರ್ ಮೀಟ್ ಅಂತ ಹೇಳಿದ್ರು ಒಂದೇ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. 9th ಕ್ವೆಶ್ಚನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ, ಆಯಿತಾ. ಸೊ ಅರ್ಥ ಆಗಿದರೆ ಇವು ಅಂತ ಟೈಪ್ ಮಾಡಿ. ಓಕೆ, ಸೊ ದಯವಿಟ್ಟು ಇವಾಗ ನಾನು ಹೇಳಬೇಕಾದ್ರೆ ಜಾಸ್ತಿ ಹೇಳ್ತೀನಿ, ನೆಕ್ಸ್ಟು ಶಾರ್ಟ್ಕಟ್ ಬಳಸ್ತಾ ಹೋಗ್ಬೇಕು ನಾವು. ಓಕೆ, ನೆಕ್ಸ್ಟ್ ಮುಂದಿನ ಕ್ವೆಶ್ಚನ್ ಅಂದ್ಕೊಳ್ಳಿ. ಸೊ ತುಂಬ ಚೆನ್ನಾಗಿದೆ ಕ್ವೆಶ್ಚನ್. ಆ್ಯಕ್ಚುಲಿ ಇಟ್ ಈಸ್ ಲೈಕ್ ದಿಸ್. 3rd ಕ್ವೆಶ್ಚನಿಗೆ ಬರೋಣ. ಒಂದು ಕಡೆಯಿಂದ ಈಗ ಮುಗಿಸ್ಕೊಂಬರ್ತಾನೆ. ಎ ಥಿನ್ ಲೆನ್ಸ್ ಹ್ಯಾಸ್ ಫೋಕಲ್ ಲೆಂತ್ f1 ಆ್ಯಂಡ್ ಇಟ್ಸ್ ಅಪರ್ಚರ್ ಹ್ಯಾಸ್ ಡಯಾಮೀಟರ್ d. ಇಟ್ ಫಾರ್ಮ್ಸ್ ಅನ್ ಇಮೇಜ್ ಆಫ್ ಇಂಟೆನ್ಸಿಟಿ I. ಸೊ ಕ್ವೆಶ್ಚನ್ನು ತುಂಬ ಸೂಪರಾಗಿ ಕೇಳಿದ್ದಾರೆ. ಒಂದು ಥಿನ್ ಲೆನ್ಸ್ ಇದೆ ನೋಡಿ, ಈ ಥರನೇ ಲೆನ್ಸ್ ಇರಲಿ. ಸೊ ದಟ್ ಈಸ್ ಅವ್ರು ಹೇಳ್ತಾ ಇದ್ದಾರೆ ದ ಅಪರ್ಚರ್ ಅಪ್ ಟು ಡಯಾಮೀಟರ್ d/2 ಅಂತ ಹೇಳ್ತಾರೆ. ಈಸ್ ಬ್ಲಾಕ್ಡ್ ಬೈ ಆನ್ ಒಪೇಕ್ ಪೇಪರ್. ಮಧ್ಯದಲ್ಲಿ ನನ್ನ ಕೈ ನೋಡಿ ಹಾಗೇ ಬ್ಲ್ಯಾಕ್ ಪೇಪರ್ ಬದಲು ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀನಿ. ಈಗ ಇಷ್ಟು ಕವರ್ ಮಾಡ್ತಾ ಇದ್ದೀನಿ. ಕವರ್ ಮಾಡಿದಾಗ ಏನೇನು ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯು ಪ್ಲೀಸ್ ರಿಮೆಂಬರ್, ಇನ್ ದಿಸ್ ಕೇಸ್ ದ ಫೋಕಲ್ ಲೆಂತ್ ಡಸ್ ನಾಟ್ ಚೇಂಜ್. ಫೋಕಲ್ ಲೆಂತ್ ಏನು ಚೇಂಜ್ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೇನೆ. ಈಗ ಇದು 2 ಡಯಾಗ್ರಾಮ್ ಬರೀತೇನೆ, ಅಬ್ಸರ್ವ್ ಮಾಡಿ. 2 ಇಂಪಾರ್ಟೆಂಟ್ ಡಯಾಗ್ರಾಮ್. ಸೊ ಇದೊಂದು ಲೆನ್ಸ್ ಆಗಿರುತ್ತೆ, ಇದು ಇನ್ನೊಂದು ಲೆನ್ಸ್ ಆಗಿರುತ್ತೆ, ಆಯಿತಾ. ಆಪ್ಷನ್ ಡಿ. ಓಕೆ ಒಂದು ನಿಮಿಷ ವೆಯ್ಟ್ ಮಾಡಿ. ಸೊ ಈಗ ಲೈಟ್ ರೇಸ್ ನೋಡ್ಕೊಳ್ಳಿ, ಈ ಥರ ಭೇಟಿ ಆಗ್ತಾ ಇದೆ. ನನ್ನ ಬರೆಯೋ ರೇ ಡಯಾಗ್ರಾಮ್ ನೋಡ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. ಸೊ ಫೋಕಲ್ ಪಾಯಿಂಟ್ ಇಲ್ಲಿ ಬರುತ್ತೆ, ಆಯಿತಾ. ಈಗ ಇದೇನೆ ಮಧ್ಯದಲ್ಲಿ ನಾನು ನೋಡಿ ಈ ಥರ ಮಧ್ಯದಲ್ಲಿ ಬ್ಲ್ಯಾಕ್ ಪೇಪರ್ ಹಾಕ್ಬಿಟ್ಟಿದ್ದೀನಿ.
ಲೆನ್ಸ್ಗೆ ಬ್ಲ್ಯಾಕ್ ಪೇಪರ್ ಹಾಕಿದ್ದೀನಿ. ಸೊ ಇಷ್ಟು ಭಾಗ ಬ್ಲ್ಯಾಕ್ ಪೇಪರ್ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಇದು ಬ್ಲ್ಯಾಕ್ ಪೇಪರ್ ಹಾಕಿದಾಗ ನೋಡಿ, ಲೈಟ್ ರೇಸ್ ಇಲ್ಲಿ ಬಂದಿತ್ತು, ಇಲ್ಲೇ ಬ್ಲ್ಯಾಕ್ ಆಗುತ್ತೆ. ಸೊ ಅದು ಬರೋದೇ ಇಲ್ಲ. ಆಮೇಲೆ ಈಗ ಇಲ್ಲಿ ಬಂದಿದ್ದು ಲೈಟ್ ರೇಸು ಫೋಕಸ್ ಪಾಯಿಂಟಲ್ಲಿ ಖಂಡಿತ ಫೋಕಸ್ ಅಂತೂ ಆಗುತ್ತೆ, ಖಂಡಿತ ಫೋಕಸ್ ಅಂತ ಆಗುತ್ತೆ. ಸೊ ದ ಥಿಂಗ್ ಈಸ್, ನೋಡಿ ಈಗ ಬಂದು ಫೋಕಸ್ ಆಗುತ್ತೆ. ಹಾಗಾದರೆ ಈಗ ವೆರಿ ಸಿಂಪಲ್. ಸೊ ದ ಫೋಕಲ್ ಪಾಯಿಂಟ್ ಆ್ಯಕ್ಚುಲಿ ಫೋಕಲ್ ಲೆಂತ್ ಇಟ್ ರಿಮೈನ್ಸ್ ಸೇಮ್, ಬಟ್ ಇಂಟೆನ್ಸಿಟಿ ರೆಡ್ಯೂಸ್ ಆಗುತ್ತೆ. ಹೌ ಟು ಫೈಂಡ್ ದ ಇಂಟೆನ್ಸಿಟಿ? ಯು ನೋ, ಇಂಟೆನ್ಸಿಟಿ I is equal to ಇಂಟೆನ್ಸಿಟಿ ಆಫ್ ಲೈಟ್ 2π² A² F² ρ into V. ಇದು ಜನರಲ್ ಫಾರ್ಮುಲಾ. ಇಂಟೆನ್ಸಿಟಿ ಆಫ್ ಎ ವೇವ್. ಎ ಅಂದರೆ ಆಂಪ್ಲಿಟ್ಯೂಡ್, ಎಫ್ ಅಂದರೆ ಫ್ರೀಕ್ವೆನ್ಸಿ, ರೋ ಅಂದರೆ ಡೆನ್ಸಿಟಿ, ವಿ ಅಂದರೆ ವೆಲಾಸಿಟಿ. ಓಕೆ, ನೌ ದ ಥಿಂಗ್ ಈಸ್ ಹಿಯರ್ ಇಂಟೆನ್ಸಿಟಿ ಈಸ್ ಪ್ರಪೋರ್ಷನಲ್ ಟು ಏರಿಯಾ ಸ್ಕ್ವೇರ್. ಇಂಟೆನ್ಸಿಟಿ ಈಸ್ ಪ್ರಪೋರ್ಷನಲ್ ಟು ಏರಿಯಾ ಸ್ಕ್ವೇರ್. ಓಕೆ, ಈಗ I1 ಮತ್ತು I2 ಬಗ್ಗೆ ಯೋಚನೆ ಮಾಡೋಣ. ಸೊ ಇದು ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಏರಿಯಾ ಇದರ ಸಿಗೋದು A2, ಇಲ್ಲಿ ಸಿಗೋದು A1 ಅಂತ ಅಂದ್ಕೊಳ್ಳಿ. ಹಾಗಾದರೆ I2/I1 ಈಸ್ ಈಕ್ವಲ್ ಟು A2/A1. ಓಕೆ, ಸೊ ದಟ್ ಈಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಒನ್. A2 ಎಷ್ಟಿದೆ ಏರಿಯಾ, ಇಲ್ಲಿ ಏರಿಯಾ ಎಷ್ಟು ಸಿಗ್ತಾ ಇದೆ, ಎಷ್ಟು ಕವರ್ ಆಗಿದೆ ಮತ್ತು ಎಷ್ಟು ಸಿಗ್ತಾ ಇದೆ, ಅದು ಇಂಪಾರ್ಟೆಂಟ್ ಇದೆ. ಈಗ ಫಸ್ಟ್ ಕೇಸಲ್ಲಿ ಫುಲ್ ಸಿಗ್ತಾ ಇದೆ, ಸರ್ಕಲ್ ಅಲ್ವಾ ಇದು, ನೋಡಿ ಯುನೋ ಲೆನ್ಸ್ ಸರ್ಕಲ್ ಶೇಪ್ ಬರುತ್ತೆ. ಅದಕ್ಕೆ ಏರಿಯಾ ಅವೈಲಬಲ್ ಈಸ್, ಸೊ ಫಸ್ಟ್ ಕೇಸಲ್ಲಿ πr². ಆಮೇಲೆ ನೆಕ್ಸ್ಟ್ ಕೇಸಿಗೆ ಬಂದು ಮಾಡೋಣ. ಸರಿ ಸರ್, ಇಲ್ಲಿ πr² ಮೈನಸ್, ಇಲ್ಲಿ ನೋಡಿ ಅವ್ರು ಏರಿಯಾ ಕವರ್ ಆಗ್ತಾ ಇರೋದು ಡಯಾಮೀಟರ್/2 ಅಂತ ಹೇಳ್ತಾರೆ, ಅಂದರೆ ರೇಡಿಯಸ್/2ನೇ πr/2 ಹೋಲ್ ಸ್ಕ್ವೇರ್. ಕೇರ್ಫುಲ್ ಆಗಿರಿ. ಡಯಾಮೀಟ್ರ್ ಹಾಫ್ ಆಯಿತು ಅಂತ ಹೇಳಿದ್ರು ಒಂದೇ, ರೇಡಿಯಸ್ ಹಾಫ್ ಆಯಿತು ಅಂತ ಹೇಳಿದ್ರು ಒಂದೇ. ಬಿಕಾಸ್ ರೇಡಿಯಸ್ ಆ್ಯಂಡ್ ಡಯಾಮೀಟರ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇನ್ನೂ ಚೆನ್ನಾಗಿ ಹೇಳೋಣ, D = R. ಅದಕ್ಕೆ D ಈಸ್ ಪ್ರಪೋರ್ಷನಲ್ ಟು R ಅಂತಲೂ ಹೇಳ್ಬೋದು. ಇವೆಲ್ಲ ಶಾರ್ಟ್ಕಟ್ಸ್ ಇದು. ಓಕೆ, ನೌ ದ ಥಿಂಗ್ ಈಸ್, ಈಗ ಇದು ಸಾಲ್ವ್ ಮಾಡೋಣ. ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. πr² - πr²/4 πr²/4/πr². ಈಗ ಸೊ ನೀವು πr² ಆಚೆಗೆ ತೊಗೊಳ್ಳಿ, ಸಿಂಪ್ಲಿಫಿಕೇಷನ್ ಮಾಡಿ, 1 - 1/4 ಬರುತ್ತೆ. 1 - 1/4 ಅಂದರೆ 3/4 ಆಯಿತು. ಹಾಗಾದರೆ ವೆರಿ ಸಿಂಪಲ್, I2/I1 = 3/4. ಹಾಗಾದರೆ I2 ಈಸ್ ಈಕ್ವಲ್ ಟು, ವಿ ಹ್ಯಾವ್ ಟು ರೈಟ್ 3/4 ಆಫ್ I1. ಹಾಗಾದರೆ ಇಂಟೆನ್ಸಿಟಿ 3/4 ಆಫ್ I1 ಇರುತ್ತೆ ಅಥವಾ I ಇರುತ್ತೆ. ಸೊ ಇದನ್ನು I 3/4 ಆಫ್ I ಅಂತ ಹಾಕೊಳ್ಳಿ. ಆಮೇಲೆ ಸೊ ದ ನೆಕ್ಸ್ಟ್ ಒನ್ ಈಸ್ ಫೋಕಲ್ ಲೆಂತ್. ಆ್ಯಕ್ಚುಲಿ ಇಟ್ ರಿಮೈನ್ಸ್ ಸೇಮ್. ರೈಟ್ ಆನ್ಸರ್ ಯಾವುದಪ್ಪ ಅಂದರೆ F. D ಈಸ್ ದ ರೈಟ್ ಆನ್ಸರ್. F ಆ್ಯಂಡ್ ದ ಇಂಟೆನ್ಸಿಟಿ ಬಿಕಮ್ಸ್ 3I/4. ಮುಕ್ಕಾಲು ಭಾಗ ಆಗುತ್ತೆ ಇಂಟೆನ್ಸಿಟಿ. ಅಂದರೆ ಸೊ ನೀಸ್ ಕಾಲು ಭಾಗ ಕಟ್ ಆಗುತ್ತೆ, ಮುಕ್ಕಾಲು ಭಾಗ ಬರ್ತಾ ಇರುತ್ತೆ. ನೋಡಿ, ಕಾಲು ಭಾಗ ಕಟ್ ಆಗೋದು ಇಲ್ಲೇ ಗೊತ್ತಾಗುತ್ತೆ. 1 - 1/4 ಅಂದರೆ ಮುಕ್ಕಾಲು ಭಾಗ ಇದೆ. ಮುಕ್ಕಾಲು ಭಾಗನ 3/4 ಅಂತ ಹೇಳ್ತೀವಿ. ಸೊ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಸೊ ಒಂದರಲ್ಲಿ ಮುಕ್ಕಾಲು ಕಳೆದ್ರೆ ಕಾಲು ಭಾಗ, ಅಂದರೆ 3/4 ಕಳೆದ್ರೆ 1/4 ಉಳಿಯುತ್ತೆ. ಅಥವಾ 1/4 ಕಳೆದ್ರೆ 1ನಲ್ಲಿ 3/4 ಉಳಿಯುತ್ತೆ. ಹಾಗಾದರೆ 3/4 I ಆ ಥರ ಇಟ್ಕೊಳ್ಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಸ್ವಲ್ಪ ಇವತ್ತೆಲ್ಲ ಕಾನ್ಸೆಪ್ಟ್ಸ್ ಜೋರಾಗಿದೆ. ಲಾಸ್ಟ್ ಕ್ಲಾಸು, ಅದಕ್ಕೆ ಈ ಕ್ಲಾಸು ಇದು ಮಾಡಿ ಇಟ್ಕೋಬೇಕು. ಎಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್. ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಹೋಗೋಣ. ಓಕೆ, ನಾವು ದ ನೆಕ್ಸ್ಟ್ ಥಿಂಗ್ ಈಸ್ ಕ್ವಶನ್ ನಂಬರ್ 4th ವರೆಗೆ ಹೋಗೋಣ. 4th ಕ್ವಶನ್ ನಂಬರ್ 4th. ನೋಡಿ, 4th question. Now, 4 lenses are made from the same type of glass. The radius of curvature each of face is given below, which will have the greatest positive power. Positive power. ಸೊ ದಯವಿಟ್ಟು ಪವರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ದೇರ್ ಆರ್ 2 ಲೆನ್ಸಸ್. ಒಂದು ಡುಮ್ಮಾ ಲೆನ್ಸ್ ಇದೆ. ಕ್ವಶನ್ ಕೇಳ್ತೀನಿ, ಮತ್ತೊಮ್ಮೆ ಹೇಳಬೇಕಿದೆ. ಇನ್ನೊಂದು ಥಿನ್ ಲೆನ್ಸ್ ಇದೆ. ಎರಡಕ್ಕೂ ಲೆಂತ್ ಸೇಮ್ ಇರುತ್ತೆ. ಆದರೆ ಇದಕ್ಕೆ ಪವರ್ P1 ಇರಲಿ, ಇದಕ್ಕೆ ಪವರ್ P2 ಇರಲಿ. ಈಗ P1 ಮತ್ತು P2 ತೊಗೊಂಡ್ರೆ ಯಾವ ಆಪ್ಷನ್ ಕರೆಕ್ಟಾಗಿದೆ?
ಈಕ್ವಲ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ನನ್ ಆಫ್ ದಿಸ್. ಆನ್ಸರ್ ಮಾಡಿ. ನೀವು ಇದು ಆನ್ಸರ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ, ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಅರ್ಥ ಆಗ್ತಿಲ್ವಾ? ನಾನು ಹೇಳ್ಕೊಡ್ತೀನಿ ನೋಡಿ. ಯು ಪ್ಲೀಸ್ ರಿಮೆಂಬರ್ ಬಿ, P1 is greater than P2. ವೆರಿ ಗುಡ್ ಕುಶಾಲ್, ಗುಡ್. ಭೂಮಿಕಾ ರೈಟ್, ಗುಡ್. ನೋಡಿ ಕಾನ್ಸೆಪ್ಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೋರ್ ಇಸ್ ದ ಮೀಡಿಯಮ್, ಮೋರ್ ಇಸ್ ದ ಬೆಂಡಿಂಗ್, ಮೋರ್ ಇಸ್ ದ ಪವರ್, ಲೆಸರ್ ಇಸ್ ದ ಫೋಕಲ್ ಲೆಂತ್. ಲೆಸರ್ ಇಸ್ ದ ಫೋಕಲ್ ಲೆಂತ್ ಅಂದರೆ ಮೋರ್ ಇಸ್ ದ ಪವರ್, ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಬನ್ನಿ, ಲೆಸರ್ ಇಸ್ ದ ಮೀಡಿಯಮ್, ಲೆಸರ್ ಇಸ್ ದ ಬೆಂಡಿಂಗ್, ಲೆಸರ್ ಇಸ್ ದ ಪವರ್, ಮೋರ್ ಇಸ್ ದ ಫೋಕಲ್ ಲೆಂತ್. ನೋಡಿ ಇಲ್ಲಿ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ಮೀಡಿಯಮ್ ಕಡಿಮೆ ಇದೆ. ಹಾಗಾದರೆ ಮೀಡಿಯಮ್ ಕಡಿಮೆ ಇದ್ದರೆ ಬೆಂಡಿಂಗ್ ಕಡಿಮೆ ಇರುತ್ತೆ, ಸೊ ಪವರ್ ಕಡಿಮೆ ಇರುತ್ತೆ. ಹಾಗಾದರೆ P1 ಇಸ್ ಗ್ರೇಟರ್ ದ್ಯಾನ್ P2. ಸೊ ನೆಕ್ಸ್ಟ್ ಇವಾಗ ಇನ್ನೊಂದಕ್ಕೆ ಬರೋಣ. ಇದೆರಡಕ್ಕೂ ರೇಡಿಯಸ್ ಆಫ್ ಕರ್ವೇಚರ್ ನೋಡೋಣ. ನೋಡಿ ಇದು ಕರ್ವೇಚರ್. ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ, ಕರ್ವೇಚರ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೇಗೆ? ನನ್ನ ಕೈ ನೋಡಿ, ಈಗ ಇದು ಕರ್ವೇಚರ್ ಇದೆ, ನನ್ನ ಕೈ ನೋಡಬೇಕು, ಕರ್ವೇಚರ್. ಸೊ ಕರ್ವೇಚರ್ ಜಾಸ್ತಿ ಇದ್ದರೆ ರೇಡಿಯಸ್ ಕಡಿಮೆ ಇರುತ್ತೆ. ನೋಡಿ ಹಾಗೆ ಅಬ್ಸರ್ವ್ ಮಾಡಿ, ರೇಡಿಯಸ್ ಸ್ವಲ್ಪ ಜಾಸ್ತಿ ಮಾಡಿದೆ, ಕರ್ವೇಚರ್ ಕಡಿಮೆ ಆಯಿತು. ಇನ್ನೂ ಸ್ವಲ್ಪ ಕರ್ವೇಚರ್ ಕಡಿಮೆ ಮಾಡಿ, ರೇಡಿಯಸ್ ಇನ್ನೂ ಜಾಸ್ತಿ ಆಯಿತು. ಹಾಗಾದರೆ ಫ್ಲ್ಯಾಟ್ ಸರ್ಫೇಸ್ಗೆ ರೇಡಿಯಸ್ ಇನ್ಫಿನಿಟಿ, ಫ್ಲಾಟ್ ಸರ್ಫೇಸ್ಗೆ ರೇಡಿಯಸ್ ಇನ್ಫಿನಿಟಿ. ಅದಕ್ಕೆ ನೋಡಿ ನಿಮ್ಗೆ ಅರ್ತ್ ಯಾಕೆ ಫ್ಲಾಟ್ ಸರ್ಫೇಸ್ ಥರ ಕಾಣಿಸುತ್ತೆ ಅಂದರೆ ರೇಡಿಯಸ್ ಈಸ್ ವೆರಿ ಲಾರ್ಜ್. ನಿಮ್ಗೆ ಅನಿಸುತ್ತೆ ಏನು ಅರ್ಥನ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾರೆ ಅಥವಾ ಸ್ಪೆರೈಡ್ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಆದರೆ ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ, ರೇಡಿಯಸ್ ತುಂಬ ಜಾಸ್ತಿ ಇರೋದಕ್ಕೆ ನಮಗೆ ಆಲ್ಮೋಸ್ಟ್ ಫ್ಲಾಟ್ ಅಂತ ಅನಿಸುತ್ತೆ. ಹಾಗಾದರೆ ಈಗ ಒಂದು ಮಾರ್ಬಲ್ಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಒಂದು ಮಾರ್ಬಲ್ಗೆ ಮತ್ತು ಶಾರ್ಟ್ ವುಡ್ಗೆ. ಸೊ ಇದಕ್ಕೆ ಕರ್ವೇಚರ್ C1 ಅಂತೀನಿ, ಇದಕ್ಕೆ ಕರ್ವೇಚರ್ C2 ಅಂತೀನಿ. ಕಮಾನ್, C1 ಮತ್ತು C2 ತೊಗೊಂಡ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಆರ್ ಕರೆಕ್ಟ್? ಈಕ್ವಲ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ನನ್ ಆಫ್ ದಿಸ್. ಒಂದು ಮಾರ್ಬಲ್ಲು ಮತ್ತು ಒಂದು ಶಾರ್ಟ್ ವುಡ್ ಎರಡೂ ಕೂಡ ಏನೋ ಸಾಲಿಡೇ, ಎರಡು ಸಾಲಿಡ್ ಸ್ಪಿಯರ್ಸ್. ವೆಲ್, ಸೊ ಹಿ ಈಸ್ ಸೇಯಿಂಗ್ ದಟ್ C1 ಇಸ್ ಶ್ರೇಯಸ್. ನೋಡಿ ಹಿ ಈಸ್ ಆನ್ ದ ಟ್ರ್ಯಾಕ್. C1 ಇಸ್ ಗ್ರೇಟರ್ ದ್ಯಾನ್ C2, ಕರೆಕ್ಟ್. ನೋಡಿ ಕರ್ವೇಚರ್ ಬೆಂಡಿಂಗ್ ಜಾಸ್ತಿ ಇದೆ. ಅದೇ ರೇಡಿಯಸ್ ತೊಗೊಂಡ್ರೆ, ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ, ರೇಡಿಯಸ್ ಆಫ್ ಕರ್ವೇಚರ್ R1 R2 ತೊಗೊಂಡ್ರೆ, ಗುಡ್. R1 R2 ತೊಗೊಂಡ್ರೆ ನೋಡಿ ಇದಕ್ಕೆ ರೇಡಿಯಸ್ ಕಡಿಮೆ ಇದೆ, ಹಾಗಾದರೆ R1 ಈಸ್ ಲೆಸ್ ದ್ಯಾನ್ R2. ಸೊ ಈಗ ಹಾಗಾದರೆ ದಯವಿಟ್ಟು ನೋಡ್ಕೊಳ್ಳಿ, ಕರ್ವೇಚರ್ ತೊಗೊಂಡ್ರೆ C1 ಈಸ್ ಗ್ರೇಟರ್ ದ್ಯಾನ್ C2, ರೇಡಿಯಸ್ ತೊಗೊಂಡ್ರೆ R1 ಈಸ್ ಲೆಸ್ ದ್ಯಾನ್ R2. ಕರ್ವೇಚರ್ ಮತ್ತು ರೇಡಿಯಸ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ಬನ್ನಿ, ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಪವರ್ ಯಾವುದಕ್ಕೆ ಜಾಸ್ತಿನಪ್ಪ ಅಂತಂದರೆ ಕರ್ವೇಚರ್ ಯಾವುದಕ್ಕೆ ಜಾಸ್ತಿ ಇದೆಯೋ ಅದಕ್ಕೆ ಪವರ್ ಜಾಸ್ತಿ. ಹಾಗಾದರೆ ಪವರ್ ಈಸ್ ಪ್ರಪೋರ್ಷನಲ್ ಟು ಕರ್ವೇಚರ್. ಸೊ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಬರೀ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ ಅಲ್ಲ. ಈಗ ಇಲ್ಲಿ ಎರಡು ರಿಲೇಷನ್ ಬರೀತೀನಿ, ಯು ಟ್ರೈ ಟು ಅನಲೈಸ್ ದಿಸ್. ಸೊ ಪವರ್ ಈಸ್ ಪ್ರಪೋರ್ಷನಲ್ ಟು ಕರ್ವೇಚರ್ ಆ್ಯಂಡ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ಕರ್ವೇಚರ್. ಯಾಕಪ್ಪ ಅಂತ ಹೇಳಿದ್ರೆ ಕರ್ವೇಚರ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದಕ್ಕೇನೆ ಸೊ ಸ್ಟೇಟ್ಮೆಂಟ್ ಕಮಾನ್, ಸ್ಟೇಟ್ಮೆಂಟ್ ಎ ಕರೆಕ್ಟಾ, ಬಿ ಕರೆಕ್ಟಾ, ಅಥವಾ ಎರಡು ಕರೆಕ್ಟಾ ಅಥವಾ ಎರಡು ರಾಂಗ? ಆಪ್ಷನ್ಸ್ ಕೊಡ್ತೇನೆ. ಸೊ ಎ ಬಿ ತೊಗೊಂಡಾಗ ಯಾವ ಆಪ್ಷನ್ ಕರೆಕ್ಟಾಗಿದೆ ನೀವೇ ಹೇಳಿ. ಸೊ ದಟ್ ಈಸ್ ಎ ಈಸ್ ಕರೆಕ್ಟ್, ಬಿ ಈಸ್ ಕರೆಕ್ಟ್, ಬೋತ್ ಆರ್ ಕರೆಕ್ಟ್, ಬೋತ್ ಆರ್ ರಾಂಗ್. ಬೇಗ ಹೇಳಬೇಕು, ಬೋತ್ ಆರ್ ರಾಂಗ್, ಎರಡು ರಾಂಗ್ ಇದೆ. ಪವರ್ ಈಸ್ ಪ್ರಪೋರ್ಷನಲ್ ಟು ಕರ್ವೇಚರ್, ಪವರ್ ಈಸ್ ಪ್ರಪೋರ್ಷನಲ್ ಟು 1 by ರೇಡಿಯಸ್ ಆಫ್ ಕರ್ವೇಚರ್. ವೆರಿ ಗುಡ್, ಬೋತ್ ಆರ್ ಕರೆಕ್ಟ್. ಅದನ್ನೇ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದು, ಬೋತ್ ಆರ್ ಕರೆಕ್ಟ್, ಎರಡು ಕರೆಕ್ಟ್ ಆಗಿದೆ. ಪವರ್ ಈಸ್ ಪ್ರಪೋರ್ಷನಲ್ ಟು ಕರ್ವೇಚರ್, ಪವರ್ ಈಸ್ ಆಲ್ಸೋ ಪ್ರಪೋರ್ಷನಲ್ ಟು 1 by ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ನಾವು ಇದನ್ನೇ ಸ್ವಲ್ಪ ಚೇಂಜ್ ಮಾಡ್ತೇನೆ. ಓಕೆ, ಇದು ಫಸ್ಟ್ ಇದಕ್ಕೆ ಆನ್ಸರ್ ಬಂದ್ಬಿಡ್ತೀನಪ್ಪ, ಆಮೇಲೆ ಸಾಕಷ್ಟು ಕ್ವಶನ್ಸ್ ಕೇಳ್ತೀನಿ. ಕ್ವಶನ್ ನಂಬರ್ 4 ನೋಡಿ. 4 lenses are made from the same type of glass. The radius of curvature of each side face is given below. Which will have the greatest positive power? 10 cm convex and 15 cm concave. 5 cm convex and 10 cm concave. 15 cm convex and plane. 20 cm convex and 30 cm concave. So ದಯವಿಟ್ಟು ನೋಡ್ಕೊಳ್ಳಿ, ಪವರ್ ಈಸ್ ಪ್ರಪೋರ್ಷನಲ್ ಟು ಇನ್ವರ್ಸ್ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ಕರ್ವೇಚರ್. ಹಾಗಾದರೆ ಯಾವುದಕ್ಕೆ ರೇಡಿಯಸ್ ಕಡಿಮೆ ಇದೆಯೋ
ಅದಕ್ಕೆ ಪವರು ಜಾಸ್ತಿ ಇರುತ್ತೆ. ಇಲ್ಲೇ ತೋರಿಸ್ತೇನೆ. ಸೊ ದರ್ ಈಸ್ ಅ ಪವರ್ ಈಸ್ ಪ್ರಪೋರ್ಷನಲ್ ಟು ಕರ್ವೇಚರ್, ಅದು ಕರೆಕ್ಟೇ. ಪವರ್ ಈಸ್ ಪ್ರಪೋರ್ಷನಲ್ ಟು 1/ರೇಡಿಯಸ್ ಆಫ್ ಕರ್ವೇಚರ್, ಅದು ಕರೆಕ್ಟೇನೆ. ಹಾಗಾದ್ರೆ ಈಗ ಅವ್ರು ಕೇಳ್ತಾ ಇದ್ದಾರೆ, ಇಷ್ಟು ಕೊಟ್ಟಿರೋ 4 ಕಾಂಬಿನೇಷನಲ್ಲಿ 10 ಸೆಂಟಿಮೀಟರ್ ಕಾನ್ವೆಕ್ಸ್ ಇದೆ, 15 ಸೆಂಟಿಮೀಟರ್ ಕಾನ್ಕೇವ್ ಇದೆ, 5 ಸೆಂಟಿಮೀಟರ್ ಕಾನ್ವೆಕ್ಸ್ ಮತ್ತು 10 ಸೆಂಟಿಮೀಟರ್ ಕಾನ್ಕೇವ್. ನೋಡಿ ಇದು 5 ಸೆಂಟಿಮೀಟರ್ ಕಾನ್ವೆಕ್ಸ್, ಆಮೇಲೆ 10 ಸೆಂಟಿಮೀಟರ್ ಕಾನ್ಕೇವ್. ಒಂದು ಕಾನ್ವೆಕ್ಸ್ ಇದೆ, ಇನ್ನೊಂದು ಕಾನ್ಕೇವ್ ಇದೆ. ಈ ಕೊಟ್ಟಿರೋ 4ರಲ್ಲಿ ದಯವಿಟ್ಟು ನೋಡ್ಕೊಳ್ಳಿ, 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅನ್ನೋದು ಲೀಸ್ಟ್ ಇದೆ. ಹಾಗಾದರೆ ಲೆಸ್ಸರ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್, ಡ್ಯಾಶ್ ಇಸ್ ದ ಪವರ್, ಮೋರ್ ಇಸ್ ದ ಪವರ್. ಸೊ ದಯವಿಟ್ಟು ನೋಡಿ, ಇದು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಆನ್ಸರ್ ಮಾಡೋದು ಈಸಿ. ಬಿ ಇಸ್ ದ ರೈಟ್ ಆಪ್ಷನ್. ಬಿ ರೈಟ್ ಆಪ್ಷನ್ ಆಗ್ಬಿಡುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಪವರ್ ಇಸ್ ಬರ್ಕೊಳ್ಳಿ, ಪವರ್ ಇಸ್ ಪ್ರಪೋರ್ಷನಲ್ ಟು ಕರ್ವೇಚರ್ ಆ್ಯಂಡ್ ಪವರ್ ಇಸ್ ಪ್ರಪೋರ್ಷನಲ್ ಟು 1/ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಮುಂದಿನ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 5ಗೆ ಹೋಗೋಣ. ಕ್ವಶನ್ ನಂಬರ್ 5. ಸೊ ಆನ್ಸರು ಒಂದೇ ಒಂದು 10 ಸೆಕೆಂಡಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಮುಂಚೆ ಗ್ರೌಂಡ್ ವರ್ಕ್ ಒಂದು 4-5 ನಿಮಿಷ ಮಾಡಬೇಕು ನಾವು. ಕ್ವಶನ್ ನಂಬರ್ 5 ನೋಡಿ. ಸೊ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 40 centimeter is in contact with a concave lens of focal length 25 centimeter. The power of the combination. Very interesting. F1 equals 40 centimeter, F2 equals 25 centimeter. ಇದು ಮೈನಸ್ ಇದು. There you can power of combination is 2. Power equivalent power is 2. ನೋಡಿ ಒಂದು ನಿಮಿಷ. 1/FE equals 1/F1 plus 1/F2. ನನ್ನ ಕೈ ನೋಡ್ತಾ ಇರಬೇಕು. 1/FE ಈ PE ಅಂತ ಹಾಕೊಂಬಿಡಿ. 1/F1 1/40. ಸೊ ಇದನ್ನು 0.4 ಅಂತ ಹಾಕ್ಕೊಳ್ಳಿ. ಮೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು 0.25 ಮೈನಸ್ 0.25 ಅಂತ ಹಾಕ್ಕೊಳ್ಳಿ. ಹಾಗಾದ್ರೆ ವೆರಿ ಸಿಂಪಲ್. 0.4 ಪ್ಲಸ್ 1/0.25 ಆದರೆ ಇದು ಮೈನಸ್ ಆಗಿರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿಬಿಡುತ್ತೆ. ಓಕೆ, ಇಟ್ ಈಸ್ 10/4 ಮೈನಸ್ 100/25. ನೋಡಿ ಈ ಥರನೇ ಮಾಡಬೇಕು, ನೀವು ಫಾಸ್ಟಾಗಿ ಮಾಡ್ಕೋಬೇಕು. ಸೊ ಟೇಕ್ ದ LCM. 100 LCM ತೊಗೊಂಡ್ಬಿಟ್ರೆ ಸೊ 250 ಮೈನಸ್ 400. ಕಮಾನ್, 250 ಮೈನಸ್ 400, 150/100. ಸಾಲ್ವ್ ಮಾಡಿ 1.5. ದ ಈಕ್ವಲೆಂಟ್ ಪವರ್ ಈಸ್ 1.5. ಈ ಸ್ಪೀಡಲ್ಲಿ ಮಾಡಬೇಕು. ಹಾಗಾದರೆ ರೈಟ್ ಆನ್ಸರ್ ಈಸ್ ಮೈನಸ್ 150. ಸೊ ಹಾಗಾದರೆ ರೈಟ್ ಆನ್ಸರ್ ಈಸ್ ಮೈನಸ್ 1.5. ಆನ್ಸರ್ ಕೊಟ್ಟಿದ್ದಾರೆ ನೋಡಿ. 250 ಮೈನಸ್ 400/100. ಆಮೇಲೆ ಯಾವುದು ಕಡಿಮೆ ಫೋಕಲ್ ಅಂತಿರುತ್ತೋ ಅದು ಡಾಮಿನೇಟ್ ಮಾಡುತ್ತೆ ಕಾಂಬಿನೇಷನಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್. F1 40 centimeter ಕೊಟ್ಟಿದ್ದಾರೆ, 0.4 ಮೀಟರ್. F2 ಮೈನಸ್ 25 centimeter, ದಟ್ ಈಸ್ ಮೈನಸ್ 0.25 ಕೊಟ್ಟಿದ್ದಾರೆ. ಈಕ್ವಲೆಂಟ್ ಪವರ್ ಕೇಳ್ತಾ ಇದ್ದಾರೆ. ವಿ ಹ್ಯಾವ್ 1/FE ಈಸ್ ಈಕ್ವಲ್ ಟು 1/F1 ಪ್ಲಸ್ 1/F2. ಸಾಲ್ವ್ ಮಾಡಿ. ಪವರ್ ಈಸ್ ಈಕ್ವಲ್ ಟು 1/0.4. ದಯವಿಟ್ಟು ಇದನ್ನು ಮೀಟ್ರಿಗೆ ಎಕ್ಸ್ಪ್ರೆಸ್ ಮಾಡಿ. ಪವರ್ ಡಯಾಪ್ಟರ್ ಬರಬೇಕು ಅಂದರೆ ಈ ಥರ ಮಾಡಬೇಕು. ಅವರು ಫೈನಲ್ ಆನ್ಸರ್ ಡಯಾಪ್ಟರ್ ಕೊಡ್ತಾರೆ. ಫೋಕಲ್ ಲೆಂತ್ನ ಮೀಟ್ರಲ್ಲಿ ಇಟ್ಕೊಳ್ಳಿ. ಮೈನಸ್ 1/0.25. ಇದನ್ನು 100/25 ಅಂತ ಬರ್ಕೊಳ್ಳಿ. ಇದನ್ನು 10/4 ಮಾಡಿ. ಈಸಿಯಾಗಿ ಆನ್ಸರ್ ಬರುತ್ತೆ. ಇಲ್ಲೇ ಬೇಕಾದ್ರೂ ಮಾಡ್ಬೋದು. ನೋಡಿ ಇಲ್ಲಿ 10/4 ಅಂತಂತಂದರೆ ಸೊ 2.5 ಮೈನಸ್ 100/25 ಅಂದರೆ 4. 2.5 ಮೈನಸ್ 4 ಮೈನಸ್ 1.5. ಸೊ ಇನ್ನೂ ಕಡಿಮೆ ಸ್ಟೆಪ್ಸಲ್ಲಿ ಕೂಡ ಮಾಡಬಹುದು. ಆಯಿತಾ? ಕಡಿಮೆ ಸ್ಟೆಪ್ಸಲ್ಲಿ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಸೊ ಮುಂದಿನ ಕ್ವಶನಿಗೆ ಹೋಗೋಣ. ದ ನೆಕ್ಸ್ಟ್ ಕ್ವಶನ್ ಈಸ್ ನೋಡಿ. ಕ್ವಶನ್ ಈ ಥರ ಇದೆ. ಕ್ವಶನ್ ನಂಬರ್ 6. ಫಾರ್ ಎ ರಿಯಲ್ ಆಬ್ಜೆಕ್ಟ್ ವಿಚ್ ಆರ್ ದ ಫಾಲೋಯಿಂಗ್ ಕ್ಯಾನ್ ಪ್ರೊಡ್ಯೂಸ್ ರಿಯಲ್ ಇಮೇಜ್. ಕ್ವಶನ್ ನಂಬರ್ 6. ಇದನ್ನು ನಾವು ರೇ ಡಯಾಗ್ರಾಮ್ ಬರದೇ ಬರೀಬೇಕು. ಪ್ಲೇನ್ ಮಿರರ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಯಲ್ ಇಮೇಜ್ ಆ್ಯಂಡ್ ವರ್ಚುವಲ್ ಇಮೇಜ್? ರಿಯಲ್ ಇಮೇಜ್ಗೆ ವರ್ಚುವಲ್ ಇಮೇಜ್ಗೆ ಡಿಫ್ರೆನ್ಸ್ ಏನು ಅಂತ
ಯು ಪ್ಲೀಸ್ ರಿಮೆಂಬರ್ ಬೋತ್ ಕ್ಯಾನ್ ಬಿ ಸೀನ್, ಎರಡನ್ನು ನೋಡ್ಬೋದು, ಬೋತ್ ಕ್ಯಾನ್ ಬಿ ಸೀನ್. ಬಟ್ this can be caught on the screen. This can be caught on the screen. ಸೊ ಇದನ್ನು ಸ್ಕ್ರೀನ್ ಮೇಲೆ ಹಿಡಿದಿರ್ತೀವಿ, ಸ್ಕ್ರೀನ್ ಮೇಲೆ ಫಾರ್ಮ್ ಆಯ್ತಂದ್ರೆ ರಿಯಲ್ ಇಮೇಜ್. ವೆರಾಸ್ this cannot be caught on the screen. ಇದನ್ನು ಸ್ಕ್ರೀನ್ ಮೇಲೆ ಹಿಡಿದಿಡೋಕ್ಕಾಗಲ್ಲ. ಹಾಗಾದರೆ ವೆರಿ ಸಿಂಪಲ್, ವರ್ಚುವಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ನೋಡಿ. ನೀವು ಮಿರರ್ ಮುಂದೆ ನಿಂತ್ಕೊಂಡಾಗ, ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್ ಯು ವಾಂಟ್ ಟು ಡ್ರೆಸ್ ವೆಲ್, ಅವಾಗ ನಿಂತ್ಕೊಂಡಾಗ ಮಿರರ್ ಹಿಂಭಾಗ ಫಾರ್ಮ್ ಆಗುತ್ತಲ್ವ, ಅದು ವರ್ಚುವಲ್ ಇಮೇಜ್. ಅದೇ ಥರನೇ ಅಬ್ಸರ್ವ್ ಮಾಡಿ, ಗ್ಲಾಸ್ ಹಿಂಭಾಗ ಕಾಣಿಸುತ್ತಲ್ವ ನೋಡಿ, ಇದು ಗ್ಲಾಸ್ ಇದೆ, ಗ್ಲಾಸ್ ಹಿಂಭಾಗ ನೋಡಿದ್ರೆ ಇದು ವರ್ಚುವಲ್ ಇಮೇಜ್. ಅದೇ ಥರ ಲೆನ್ಸ್ ಹಿಂಭಾಗ ನೋಡಿಕೊಂಡ್ರೆ ನೋಡಿ, ಇದು ಕೂಡ ವರ್ಚುವಲ್ ಇಮೇಜ್. ಯು ಕ್ಯಾನ್ ಸಿ ಸ್ಕ್ರೀನ್ ನೋಡಿ ಕಾಣಿಸುತ್ತಲ್ಲ, ಆಯಿತಾ, ಇದು ಕೂಡ ವರ್ಚುವಲ್ ಇಮೇಜ್. ಓಕೆ, ಈಗ ಅವ್ರು ಕೇಳ್ತಾ ಇದ್ದಾರೆ ಯಾವಾಗ ರಿಯಲ್ ಇಮೇಜ್ ಯಾವಾಗ ಇದಾಗುತ್ತೆ ಅಂತ. ಸೊ ಕ್ವಶನ್ ನಂಬರ್ 6 ನೋಡ್ಕೊಳ್ಳಿ. ಫಾರ್ ಎ ರಿಯಲ್ ಆಬ್ಜೆಕ್ಟ್ ವಿಚ್ ಆರ್ ದ ಫಾಲೋಯಿಂಗ್ ಕ್ಯಾನ್ ಪ್ರೊಡ್ಯೂಸ್ ಅ ರಿಯಲ್ ಇಮೇಜ್? ಪ್ಲೇನ್ ಮಿರರ್, ನೋ, ಪ್ಲೇನ್ ಮಿರರ್ ಪ್ರೊಡ್ಯೂಸ್ ಆಗಲ್ಲ. ಕಾನ್ಕೇವ್ ಲೆನ್ಸ್ ನೋಡಿ, ಕಾನ್ಕೇವ್ ಲೆನ್ಸಲ್ಲಿ ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಆಲ್ವೇಸ್ ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್. ತೋರಿಸ್ತೀನಿ, ಐ ವಿಲ್ ಶೋ ಇಟ್. ಒಂದೇ ಒಂದು ನಿಮಿಷ, ಐ ವಿಲ್ ಶೋ ಇಟ್. ನೋಡಿ, ವಾಟ್ ವಿ ಆರ್ ಹ್ಯಾವಿಂಗ್, ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಈಗ ನೋಡ್ತಾರಂಥದ್ದು ಕಾನ್ಕೇವ್ ಲೆನ್ಸ್ ಇದು ನೋಡಿ, ಇದು ಆಬ್ಜೆಕ್ಟ್. ಸೊ ಇಟ್ ಅಪಿಯರ್ಸ್ ಟು ಬಿ ಲೆಸ್ಸರ್ ಇನ್ ಸೈಜ್, ಗೊತ್ತಾಗ್ತಾ ಇದೆ ನಿಮಗೆ, ಆಯಿತಾ. ಪೊಸಿಷನ್ ಆಫ್ ಆಬ್ಜೆಕ್ಟ್ ಎಲ್ಲಿ ಬೇಕಾದ್ರೂ ಇಡಿ. ಸೊ ದೇರ್ ಫೋರ್ ಯು ಪ್ಲೀಸ್ ರಿಮೆಂಬರ್ ಇಟ್ ಆ್ಯಕ್ಟ್ಸ್ ಲೈಕ್ ದಿಸ್. ಬಟ್ ಕಾನ್ವೆಕ್ಸ್ ಲೆನ್ಸಲ್ಲಿ ಇಟ್ ಫಾರ್ಮ್ಸ್ ರಿಯಲ್ ಇಮೇಜ್. ಕಾನ್ವೆಕ್ಸ್ ಲೆನ್ಸಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ತೋರಿಸೋಣ ಬೇಕಾದರೆ. ಸೊ ನೋಡೋಣ, ಕಾನ್ವೆಕ್ಸ್ ಲೆನ್ಸ್ಗೆ ಇಮೇಜ್ ಫಾರ್ಮೇಷನ್ ಇಂಪಾರ್ಟೆಂಟ್ ಇದೆ, ನೋಡೋಣ. ಐ ವಿಲ್ ಶೋ ಇಟ್. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಯು ವಿಲ್ ಎಂಜಾಯ್ ಇಟ್. Okay, so illuminated object, it is not available. ಲೆನ್ಸ್ ಇದು ಸಿಗ್ತಾ ಇಲ್ಲ, ಆಬ್ಜೆಕ್ಟ್ ಸಿಕ್ಕಿದ್ರೆ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಐಡಿಯಾ ಇರಲಿ ಹೇಗೆ ಅಂತ. ನೆಕ್ಸ್ಟ್ ನೋಡ್ಕೊಳ್ಳಿ. ಆಮೇಲೆ ಕಾನ್ಕೇವ್ ಲೆನ್ಸಲ್ಲಿ ಆಲ್ವೇಸ್ ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್. ಕಾನ್ವೆಕ್ಸ್ ಮಿರರಲ್ಲೂ ಕೂಡ ನೋಡಿ, ವೆಹಿಕಲ್ಸಲ್ಲಿ ಮಿರರ್ಸ್ ಯೂಸ್ ಮಾಡ್ತಿರಲ್ವ, ದಟ್ ಈಸ್ ಕಾನ್ವೆಕ್ಸ್ ಮಿರರ್. ಅದನ್ನು ತೊಗೊಂಡ್ರು ಕೂಡ ಕಾನ್ವೆಕ್ಸ್ ಮಿರರಲ್ಲಿ ಆಲ್ವೇಸ್ ನೋ ಡೌಟ್ ಸೊ ಇಸ್ ಅ ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್. ಅದಕ್ಕೆ ನೋಡಿ, ವೆಹಿಕಲ್ ಹಿಂಭಾಗದಲ್ಲಿ ಎಲ್ಲೇ ಬರ್ತಾ ಇರಲಿ, ಸೊ ವರ್ಚುವಲ್ ಇಮೇಜೇ ಕಾಣಿಸುತ್ತೆ ಕಾನ್ವೆಕ್ಸ್ ಮಿರರಲ್ಲಿ. ಆದರೆ ಕಾನ್ಕೇವ್ ಮಿರರಲ್ಲಿ ಬರೆಯೋಣ ಈಗ. ಸೊ ದಿಸ್ ಈಸ್ ಕಾನ್ಕೇವ್ ಮಿರರ್. ಆ್ಯಕ್ಚುಲಿ ಸಮ್ವೇರ್ ದ ವರ್ಚುವಲ್ ಆಬ್ಜೆಕ್ಟ್ ಹ್ಯಾಸ್ ಗಾನ್. ಇದು ನಂದು ಇಲ್ಯುಮಿನೇಟೆಡ್ ಆಬ್ಜೆಕ್ಟ್ ಎಲ್ಲಕ್ಕೆ ಹೋಗಿದೆ, ಹೇಳ್ಕೊಡ್ತೇನೆ. ಸೊ ಕಾನ್ಕೇವ್ ಮಿರರಲ್ಲಿ ನೋಡಿ, ಈ ಥರ ತೊಗೊಳ್ಳಿ. ಯು ಪ್ಲೀಸ್ ರಿಮೆಂಬರ್, ಒಂದು ರೇ ಆಫ್ ಲೈಟ್ ಹಿಂಗೆ ಬರ್ತಾ ಇರುತ್ತೆ. ಸೊ ಇದು ಆಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಇದು ಫೋಕಸ್ ಆಗಿರುತ್ತೆ, ಇದು ರೇಡಿಯಸ್ ಆಫ್ ಕರ್ವೇಚರ್ ಆಗಿರಲಿ. ರೇ ಡಯಾಗ್ರಾಮ್ ಬರೆಯೋದನ್ನ ಹೇಳ್ಕೊಡ್ತೇನೆ. ಸೊ ಫೋಕಸ್ ಮುಖಾಂತರ ಬರುತ್ತೆ. ಇನ್ನೊಂದು ರೇ ಆಫ್ ಲೈಟು ಸೊ ಈ ಥರ ಬರುತ್ತೆ. ಅಂದರೆ ಇಟ್ ಈಸ್ ನಾರ್ಮಲ್ ಇನ್ಸಿಡೆನ್ಸ್. ಬಿದ್ದಿದ್ದೇನಪ್ಪ ಅಂತಂದರೆ ವಾಪಸ್ ಹಾಗೆ ಬರುತ್ತೆ. ಹಾಗೆ ಅದು ಎರಡು ಸೇರೋ ಜಾಗದಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಇಲ್ಲಿ ಸ್ಕ್ರೀನ್ ಇಟ್ಟರೆ ಸ್ಕ್ರೀನ್ ಮೇಲೆ ಫಾರ್ಮ್ ಆಗುತ್ತೆ. ಆ್ಯಂಡ್ ಯು ಪ್ಲೀಸ್ ರಿಮೆಂಬರ್, ಎ ಬಿ ಈಸ್ ದ ಆಬ್ಜೆಕ್ಟ್, A dash B dash is the image and this is the real image but inverted. ಇನ್ನೊಮ್ಮೆ ಬರೆದು ತೋರಿಸ್ತೇನೆ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಇದು ಮಿರರ್ ಆಗಿರಲಿ, ಕಾನ್ಕೇವ್ ಮಿರರ್ ಇದು. ಸೊ ಈಗ ಮಧ್ಯದಲ್ಲಿ ನೋಡಿ, ಇದಕ್ಕೆ ರೇಡಿಯಸ್ ತೊಗೊಳ್ಳಿ, ಕಂಪಾಸ್ ತೊಗೊಂಡು ಹಾಕಿದ್ರೆ ಇದು ಸೆಂಟರ್ ಆಫ್ ಕರ್ವೇಚರ್. ಎರಡರ ನಡುವೆ ಬರೋದೇ ಪ್ರಿನ್ಸಿಪಲ್ ಫೋಕಸ್. ಇಮ್ಯಾಜಿನ್ ದಟ್ ಯು ಆರ್ ಗೋಯಿಂಗ್ ಟು ಕೀಪ್ ದ ಆಬ್ಜೆಕ್ಟ್ ಎಲ್ಲಿ ಬೇಕಾದ್ರೂ ಇಡಿ, ಬಿಟ್ವೀನ್ C and F ಬೇಕಾದ್ರೆ ಇಡಿ. ಸೊ ಒಂದು ಲೈಟ್ ಸ್ಟ್ರೈಟಾಗಿ ಹೋಗುತ್ತೆ. ಸೊ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್.
ಇನ್ನೊಂದು ಇಟ್ಟರೆ ಏನಪ್ಪ ಅಂತಂದರೆ ಸೊ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಬರುತ್ತೆ ನೋಡಿ. ಸೊ ಇದು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಬರುತ್ತೆ. ಹಾಗಾದರೆ ಎರಡು ಭೇಟಿಯಾಗೋ